ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಬಿಸಿಲು 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 ಕಂಟೆಂಟ್ ಸಮ್ಮರ್ ಸೀಸನ್ದಾಗ ಕಂಟೆಂಟ್ ಹೆಚ್ಚಿಗೆ ಬರೀ ಬಿಸಿಲು ಬಗ್ಗೆನೇ ಇರ್ತದೆ ನೋಡ್ರಿ. ಎಷ್ಟು ಮಾರಿ ಬಿಸಿಲು ಹೊಡಿಲತ್ತದ. ಸೊ ಲೇಟ್ ಮಾಡಿದ್ದೀನಿ ಇವತ್ತು. ನಿನ್ನೆ ಒಂದು ಸ್ವಲ್ಪ ಹೊರ ಹೋಗಿದ್ದೆ ಅಲ್ಲ, ಲೇಟ್ ಮಾಡಿ ಬಂದಿದ್ದೆವು, ಶಾಪಿಂಗ್ ಹೋಗಿದ್ದೆವು. ಸೊ ಲಾಸ್ಟ್ ಬ್ಲಾಗ್ ಯಾರೆಲ್ಲ ಇನ್ನೂ ನೋಡಿಲ್ಲ ಶಾಪಿಂಗ್ ಬ್ಲಾಗ್ ಹೋಗಿ ನೋಡ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡೋದನ್ನು ಮರಿಲಕ್ಕೆ ಹೋಗಬೇಡ್ರಿ, ಹಾಗೆ ಸಪೋರ್ಟ್ ಭೀ ಮಾಡಿರಿ. ಓಕೆ, ಸೊ ಯಾರೆಲ್ಲ ಹೊಸಬರು ನೋಡತ್ತೀರಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್. ಹಾಗೆ ಇನ್ಸ್ಟಾಗ್ರಾಮ್ದಾಗ ಚೈತ್ರ ಕಲಾಲ್ 2 ಅಂತದ, ಅದಕ್ಕೆ ಭೀ ಹೋಗಿ ಫಾಲೋ ಮಾಡಿರಿ. ಅಲ್ಲಿ ಭೀ ಫುಡ್ ಕುಕಿಂಗ್ ಬ್ಲಾಗ್ಸ್ ಇದು ರೀಲ್ಸ್ ಎಲ್ಲ ಹಾಕಿನಂತ ಅದು ಭೀ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಓಕೆ, ಸೊ ಬನ್ನಿರಿ ಇವತ್ತು ಏನದ ಬ್ಲಾಗ್ ಅಂತ. ನಾವು ಮಮ್ಮಿ ಮಮ್ಮಿ ಏನು ಮಾಡ್ಲತ್ತಾರಂತ. ಸೊ ಬಿಸಿಲು ನೋಡ್ರಿ, ಲೇಟ್ ಮಾಡಿದ್ದೀನಿ ಇವತ್ತು. ಒಂದು ಸ್ವಲ್ಪ ಲೇಟ್ ಅಂದ್ರೆ ಭಾಳ ಲೇಟ್ ಆಗ್ಯದ. 12ಕ್ಕೆ ಹಂಗೆ ಎದ್ದೀನಿ. ಸ್ನಾನ ಮಾಡಿದ್ರೆ ಭೀ ಸ್ನಾನ ಮಾಡ್ದಂತ ಅನ್ಸತ್ತದ. ಏನು ಮಾಡ್ಬೇಕು, ಫೇಸ್ ನೋಡ್ರಿ ಹೆಂಗೆ ಕಾಣತ್ತದ. ಮತ್ತು ನಾ ಏನು ಕ್ರೀಮ್ ಹಚ್ಕೊಂಡಿಲ್ಲ, ಪೌಡ್ರ್ ಹಚ್ಕೊಂಡಿಲ್ಲ, ಏನಿಲ್ಲ. ಸ್ನಾನ ಮಾಡಿ ಹಾಗೆ ಬಿಟ್ಟಿನಿ. ಹೊರ ಹೋದಾಗ ಅಷ್ಟೇ ಅದನ್ನು ಕ್ರೀಮ್ ಪೌಡ್ರ್ ಹಚ್ಕೊತೀನಿ. ಮನೆಗಿದ್ದಾಗ್ರಿ ಏನು ಭೀ ಹಚ್ಕೊಬಲ್ಲ. ಈಗ ಸ್ನಾನ ಮಾಡಿದೆ ಅಂತಂದ್ರೆ ಆಯ್ತು, ಮತ್ತು ನೆಕ್ಸ್ಟ್ ಡೇನೇ ಸ್ನಾನ ಮಾಡ್ತೀನಿ. ಇವನ್ನ ಫೇಸ್ ವಾಶ್ ಭೀ ಮಾಡ್ಕೊಂಬಲ್ಲಿ ಸಂಜೆಗೆ. ಸೊ ಇಷ್ಟು ಮೇಲೆ ಬಿಟ್ಟು ಬಿಡ್ತೀನಿ. ಅದಕ್ಕೆ ಬೋರ್ ಆಗಿರ್ತದೆ, ಬ್ಯಾಸರ್. ಮನೆಗಿದ್ದೇವಲ್ಲ, ಅದೇ ಫೋನ್ ಯೂಸ್ ಮಾಡೋದು, ರೀಲ್ಸ್ ನೋಡೋದು, ಯೂಟ್ಯೂಬ್ ನೋಡೋದು, ವಿಡಿಯೋಸ್ ಮಾಡೋದು, ಅಪ್ಲೋಡ್ ಮಾಡೋದು, ಎಡಿಟ್ ಮಾಡೋದು, ಮತ್ತು ಥಂಬ್ನೇಲ್ ಚೂಸ್ ಮಾಡೋದು. ಥಂಬ್ನೇಲ್ ಸಲಕ್ಕೆ ನನಗರೆ 2-3 ತಾಸು ಆಗ್ತದ. ನೀವು ಅನ್ಕೊತಿರ್ಬೇಕು ಯಾಕೆ ಇಷ್ಟೆಲ್ಲ ಹೇಳ್ತಾಳ, ಇಷ್ಟು ಹಂಗೆ ಲೇಟ್ ಆಗ್ತದ ಅನ್ಕೆಸಿಂದ. ಬಟ್ ಯಾರೆಲ್ಲ ವಿಡಿಯೋಸ್ ಮಾಡ್ತೀರಿ ನಿಮಗೆ ಗೊತ್ತಿರ್ಬೋದು, ಎಡಿಟಿಂಗಿಂದ ಎಷ್ಟು ಪ್ರಾಬ್ಲಮ್ ಅದ. ಹಾಗೆ ಥಂಬ್ನೇಲ್ ಭಾಳ ಇಂಪಾರ್ಟೆಂಟ್ ಅಂತಂದ್ರೆ ಥಂಬ್ನೇಲ್ ಏನು ಥಂಬ್ನೇಲ್ ಹಾಕಬೇಕು, ಅದು ಹೆಂಗೆ ಎಡಿಟ್ ಮಾಡಬೇಕು, ಇದು ಫೋಟೋ ಇಲ್ಲೇ ಹೆಂಗೆ ಹಚ್ಬೇಕು. ಓಕೆ, ಸೊ ಅದ್ರೊಳಗೆ ಸ್ಟಾರ್ಟಿಂಗ್ ನಮ್ಮಂಥ ಬಿಗಿನರ್ಸ್ ಏನು ಇರ್ತೀವಲ್ಲ ನಾವು ವ್ಲಾಗರ್ಸ್, ಅವ್ರಿಗೆ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಇರ್ತದ. ಸೊ ಅಂದ್ರೆ ಭೀ ನಾ ಒಂದೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣತ್ತ. ನಾ ಹಳೆ ವೀಡಿಯೋಸ್ ನೋಡ್ತೀನಲ್ಲ, ಹಳೆ ವೀಡಿಯೋಸ್ ಮತ್ತು ಈಗಿನ ವೀಡಿಯೋಸಿಗೆ ಕಂಪ್ಯಾರಿಷನ್ ಮಾಡಿದ್ರೆ ಒಂದು ಸ್ವಲ್ಪ ಸ್ಲೈಟ್ ಚೇಂಜಸ್ ಕಾಣ್ತದೆ ನನಗೆ. ನಿಮಗೂ ಭೀ ಕಾಣ್ತಿರಬೇಕು. ಸೊ ಮಾತಾಡೋದ್ರಾಗಲಿ, ಥಂಬ್ನೇಲ್ದಾಗಲಿ, ಮತ್ತು ವೀಡಿಯೋಸ್ ಮಾಡೋದ್ರಾಗಲಿ, ಸೊ ಎಡಿಟ್ ಮಾಡೋದ್ರಾಗಲಿ ಒಂದು ಸ್ವಲ್ಪ ಡಿಫ್ರೆಂಟ್, ಹಾಗೆ ಕಂಟೆಂಟ್ಸ್ ಭೀ ಎಲ್ಲ ಡಿಫ್ರೆಂಟ್ ಆಗ್ಲತ್ತವ. ಸೊ ಅದಕ್ಕಂತ ಸಬ್ಸ್ಕ್ರೈಬ್ ಭೀ ಆಗ್ಲತ್ತೀರಿ. ಬಟ್ ಹಾಗೆ ಲೈಕ್ ಮಾಡಿರಿ, ಸಪೋರ್ಟ್ ಭೀ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ಬನ್ರಿ ಹೋಗಮ್ಮ ಕಿಚನ್ ರೂಮ್ದಾಗ. ನಮ್ಮ ಮಮ್ಮಿ ಏನು ಮಾಡತ್ತಾರ? ಏನು ಇಲ್ಲಿ ಕುಕ್ಕರ್ ಇಟ್ಟಾರ ನಮ್ಮ ಮಮ್ಮಿ. ಹಾಯ್ ಮಮ್ಮಿ. ಏನು ನಡೆಸಿ ಏನು ಮಾಡತ್ತಿ? ನಾ ಬಿಟ್ಟ ಕಾಳು ಪಲ್ಯ ಮಾಡತ್ತೀನಿ, ಸಪ್ಪಲ್ ಬೇಳೆ ಮಾಡ್ಲತ್ತೀನಿ ಬಿಟ್ಟ, ಸ್ವಲ್ಪ ಮಜ್ಜಿಗೆ ಕಡಿಲತ್ತೀನಿ. ಓಹೋ. ಮತ್ತೆ ಇದು ಅನ್ನ ಬಿಟ್ಟ. ನಮ್ಮ ಮನೆಗೆ ಆ್ಯಕ್ಚುಲಿ ರಿಲೇಟಿವ್ಸ್ ಬಂದ್ರಿ, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಕ್ಕೆ ಲೇಟ್ ಆಗ್ಯದ ನಮ್ಮ ಮಮ್ಮಿ. ಅದಕ್ಕಂತ ಮತ್ತು ನಿನ್ನೆ ಸಾರಿ ನೋಡಿ ನಿನ್ನಿಂದೆ ಇದು ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಆ್ಯಕ್ಚುಲಿ ಇದು ನಮ್ಮ ಮಮ್ಮಿಗೆ ಇನ್ನೂ ಮಾಡಿಲ್ಲ. ಅದಕ್ಕೆ ಮನೆಗೆ ಒಂದು ಸ್ವಲ್ಪ ರಿಲೇಟಿವ್ಸ್ ಬಂದಿರು, ಅದ್ರ ಸಲಕ್ಕೆ ಕುಂತಿರು ಇಲ್ಲೇ. ಸೊ ಭಾಳ ಅಂದ್ರೆ ಭಾಳ ಲೇಟ್ ಆಯ್ತು. ಇಷ್ಟತನ ಕುಂತಿದ್ರು ಅವರು. ಮತ್ತು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ಲಿಕ್ಕೆ ಭೀ ಲೇಟ್ ಆಗ್ತದೆ. ನಮ್ಮ ಮಮ್ಮಿ ಹಾಗೆ ಬಂದುಬಿಟ್ರು. ಸೊ ಇಲ್ಲಿ ಸಾಂಬಾರು ಹಚ್ಲತ್ತೇನು ಕುಕ್ಕರ್? ಸಪ್ಪನ್ ಬೇಳೆ ಕುಕ್ಕರ್ ಹಚ್ಲತ್ತಾರಂತ ಇಲ್ಲಿ. ಸೊ ನಿನ್ನೆ ಲೇಟ್ ಮಾಡಿ ಹೋಗಿವಿ, ಲೇಟ್ ಮಾಡಿ ಬಂದೀವಿ. ರಾತ್ರಿಗೆ ಇಷ್ಟು ಟಯರ್ಡ್. ಮಲ್ಕೊಂಬದು ಏನು ಕೇಳ್ತೀರಿ, 3 ಮಲ್ಕೊಂಡಿವಿ. ಅದಕ್ಕೆ ನಾವು ಈಗ ಯಾವಾಗ ಎದ್ದೀವಿ ಅಂತ ಹೇಳಿದ್ರೆ ನೀವು ಶಾಕ್ ಆಗ್ತೀರಿ. 12ಕ್ಕೆ ಹಂಗೆ ಎದ್ದೀವಿ. 11:45 ನಾ 11:45 ಎದ್ದಿ. ನಮ್ಮ ಮಮ್ಮಿ 11ಕ್ಕೆ ಹಂಗೆ ಎದ್ದಾರ. ಏನು छुट्टी ಇದ್ದಾಗ ಹಿಂಗೆ ಅದ ನೋಡ್ರಿ. ಅದಕ್ಕೆ ಸ್ಕೂಲ್ ಇರಬೇಕು, ಕೆಲಸ ಇರಬೇಕು, ಹೊರ ಓದ್ತಾ ಇರಬೇಕು. ಹಂಗಂದ್ರೆ ಕರೆಕ್ಟ್ ಟೈಮ್ ಎಲ್ಲ ರೂಟೀನ್ ಎಲ್ಲ ಕರೆಕ್ಟ್ ಇರ್ತದ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ ಎಲ್ಲ ಕರೆಕ್ಟ್ ಇರ್ತದೆ. ಈ ಥರ ಹಿಂಗೆ छुट्टी ಇತ್ತಲ್ಲ, ಏನೇನು ಮನೆ ಕೆಲಸಗಳು ಹಾಗೆ ನಿಂದಿರ್ತಾವೆ ನೋಡ್ರಿ. ಏನು ಕರೆಕ್ಟ್ ಕೆಲಸ ಕರೆಕ್ಟ್ ಟೈಮ್ದಾಗ ಆಗಲ್ಲ, ಬರೀ ಲೇಟೇ ಆಗ್ತದ. ಈಗ ನೋಡ್ರಿ ನಮ್ಮ ಅಪ್ಪ ಭೀ ಸ್ನಾನಕ್ಕೆ ಹೋಗ್ಯಾರ. ಅವ್ರ ಸಿಟ್ಟಿ ಆಗ್ಯಾರ, ಮಾತಾಡಲ್ಲಾಗ್ಯಾರ ಅವ್ರಿಗೆ. ಏನು ಲೇಟ್ ಮಾಡಿ ಹೇಳ್ತೀರಿ, ಹೆಂಗೆ ಹೇಳ್ಬೇಕು ಹೆಣ್ಮಕ್ಳು ಅನ್ಕೇಸಿನ ಹೇಳ್ತಾರೆ ಅವ್ರು. ಏನು ಮಾಡಬೇಕು, ಒಂದೊಂದು ಸಲ ಟಯರ್ಡ್ ಆಗ್ತದಲ್ಲ, ನಡೀತು ಉಫಿ. ಅದ್ರ ಹಾಲಿಡೇ ಒಂದಲ್ಲ, ಸ್ಕೂಲ್ ಇದ್ದಾಗ ಗೊತ್ತೇ ಅದಲ್ಲ, ಬೆಳಗ್ಗೆ ಜಲ್ದಿನೇ ಹೇಳ್ಬೇಕು, 6ಕ್ಕೆ ಹಂಗೆ ಹೇಳ್ಬೇಕು. ಮತ್ತೆಲ್ಲ ಮತ್ತು ರೂಟೀನ. ಮತ್ತು ಸಂಜೆ 5ಕ್ಕೆ ಮಮ್ಮಿ ಬಿತ್ತು ನೋಡಿ. ಸಂಜೆ 5:30 ಹಂಗೆ ಮನೆ ಮುಟ್ತೀವಿ. ಎಷ್ಟು ಟಯರ್ಡ್ ಆಗಿರ್ತದ. ಅದಕ್ಕೆ छुट्टी ಟೈಮಿಗೆ ಒಂದು ಸ್ವಲ್ಪ ನಡೀತದೆ, ಏನಾಗಲ್ಲ. ನಾವು ಮಮ್ಮಿನ ಮೇಲೆ ಶಟ್ಕೊಂಡ್ರಪ್ಪ, ನಮ್ಮೆಲ್ಲ ಅವ್ರ ಮೇಲೆ ಇಲ್ರಿ, ನನ್ನ ಮೇಲೆ. ಮಕ್ಕಳು ಮುಖತ್ತಾರ, ನೀನು ಮುಖತ್ತೇನೆ ಅಂತಾರೆ ನನಗೆ. ಪಾಲಕ್ ಹಾಕ್ಲೇನು ಬಿಟ್ಟ, ಒಂದು ಸ್ವಲ್ಪ ಹಾಕಿ. ಸೊ ನಾವು ಮಮ್ಮಿ ಇಲ್ಲಿ ಪಾಲಕ್ ಸೋಸಿ ಇದು ಏನಂತಾರೆ ಕಟ್ ಮಾಡಿ ತೊಳೆದಿಟ್ಟಾರ ನೋಡ್ರಿ.
ತೊಳ್ದು ಹಾಕ್ಲತ್ತಾರ ನಮ್ಮ ಮಮ್ಮಿ ನೋಡ್ರಿ ಇಲ್ಲೆಲ್ಲ ಕಾಣತ್ತದಲ್ಲ ನೀರು. ಯಾಕಪ್ಪ ಇಲ್ಲ ಇನ್ಸ್ಟಾಗ್ರಾಮ್ ಒಬ್ರು ಕಮೆಂಟ್ ಹಾಕಿರು ಅದಕ್ಕೆ ಇಲ್ಲ ಅವಾಗಿಂದ ಹೇಳತ್ತೀನಿ. ಇಲ್ರಪ್ಪ ಹಂಗೆಲ್ಲ ಮಾಡಲ್ಲ ನಾವು. ಪ್ರೂವ್ ಮಾಡೋದೇ ನೆಸಸರಿ ಇಲ್ಲ, ನಮಗೆ ಗೊತ್ತಿರ್ತದೆ ನಾವು ಅಡುಗೆ ಹೆಂಗೆ ಮಾಡ್ತೀವಿ, ಹಂಗೆ ಹೆಲ್ತ್ ನಮ್ಮ ಹೆಲ್ತ್ ಹೆಂಗೆ ಇಲ್ಲ ಅವ್ರು ಹೇಳಿದ್ರೆ ಕರೆಕ್ಟ್ ಅದ ಬಿಡು. ಅದು ಕರೆಕ್ಟ್ ಹೇಳೋದು ಬೇರೆನೇ ಇರ್ತದ, ಟಾಂಟ್ ಇಡೋದು ಬೇರೆ ಇರ್ತದ, ಅದು ಅದ ಪ್ರಾಬ್ಲಮ್. ಒಳ್ಳೊಳ್ಳಿ ಬಿದ್ದು ನೋಡಮ್ಮ ಕೆಳಗೆ ಏನು ಟಾಂಟ್ ಹೊಡೆದ್ರವ. ನಮಗೆ ಇನ್ನ ತನ ಹಂಗೆ ನೆಗೆಟಿವ್ ಕಮೆಂಟ್ ಬಂದಿಲ್ಲ ಬಿಡಪ್ಪ. ಮಮ್ಮಿ ಇನ್ನ ಎಲ್ಲಿ ತನ ಬರ್ತಾನೆ ಮುಂದಕ್ಕೆ ಹೋಗು. ಏನ ಈ ಕಡೆ ಪುಸರಿ ಇಲ್ಲತ್ತೀನು. ನಮಗೆ ನೆಗೆಟಿವ್ ಕಮೆಂಟ್ ಇನ್ನೂ ಬಂದಿಲ್ಲ, ಬಟ್ ಬರ್ಬೇಕಂತೆ ನಾ. ನೆಗೆಟಿವ್ ಕಮೆಂಟ್ ಬಂತಲ್ಲ ಅವಾಗೆ ತಿಳ್ಕೊಬೇಕು. ಒಂದು ಸ್ವಲ್ಪ ನಮ್ಮ ವಿಡಿಯೋಸ್ ಎಲ್ಲ ಕಡೆ ರೀಚ್ ಆಗತ್ತವ, ನಮಗೆ ಚೇಂಜಸ್ ಭೀ ಗೊತ್ತಾಗ್ತದ. ನಾವು ಎದ್ರಾಗ ಚೇಂಜ್ ಆಗಬೇಕು, ಎಲ್ಲಿ ವಿಡಿಯೋಸ್ ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ತದ. ಅದ್ರೊಳಗೆ ನಾವು ಒಂದು ಸ್ವಲ್ಪ ನಮ್ಮ ವಿಡಿಯೋಗಳು ಎಲ್ಲ ಕಡೆ ರೀಚ್ ಆಗತ್ತವ ನೋಡ್ಲತ್ತಾರ ಅಂತ ಭೀ ಅನ್ನಿಸ್ತದ. ಸೊ ಎಲ್ಲ ಕಡೆ ನೋಡ್ಲತ್ತೀರಿ, ಹುಬ್ಳಿ ಕಡೆಲಿಂದ ಭೀ ಅಲ್ಲಿಂದ ಭೀ ಕಮೆಂಟ್ ಬರ್ತಾವ ನನಗೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಊರ ಕಡೆಲಿಂದ ನನ್ನ ಕಮೆಂಟ್ಸ್ಗಳು ಬರ್ತಾವ. ನೋಡ್ತಾರ. ಸೊ ವಿಡಿಯೋಸ್ ಹಿಂಗೆ ನೋಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಹಿಂಗೆ ಅದೇ ಯಾವ್ದೋ ಹಿಡಿಯೋ ಬಿಟ್ಟಿದ್ದೆಲ್ಲ ಬಿಡನಿ ಅದಕ್ಕೆ ಕಮೆಂಟ್ ಹಾಕ್ಯಾರಲ್ಲ ಅವ್ರು ನಾವು ಹುಬ್ಳಿದವ್ರು ಹಿಡಿಯೋ ಅಂತ ಹೇಳಿ. ತೆಂಗಿದ ನಿಂದ ಇದ್ರದಪ್ಪ. ಹೌದು ಇಲ್ಲ ಎಲ್ಲ ಚುಟ್ಟಿಯಾಗಿ ಮರ್ದಿನ ಇದು ವಿಡಿಯೋ ಮಾಡಿದಲ್ಲ ಅವಾಗಿಂದದು. ಇಲ್ಲಿ ಪಲ್ಯ ಮಾಡ್ಲಾತಾರ. ಇಷ್ಟ ಇದ್ರದಾಗ ನಿಂತು ಇಲ್ಲಿ ನೋಡ್ರಿ ಎಷ್ಟು ಕುದಿಸ್ಲತ್ತದ. ಹಿಂಗೆ ನನಗೆ ಆಗಲ್ಲಾಗೆ ನಿಂದಿರ್ಲಕ್ಕ, ಅಂದ್ರೆ ಭೀ ನಿಂತು ವಿಡಿಯೋ ಮಾಡ್ಲತ್ತೀನಿ. ಏನು ಮಾಡ್ಬೇಕು, ಇಷ್ಟು ವಿಡಿಯೋಸ್ ಎಲ್ಲ ಈಗ ಬ್ಲಾಗ್ಸ್ ಅವೆಲ್ಲ ಹಾಕ್ಲೇಬೇಕಲ್ಲ, ಈಗ ಹಾಕ್ಲಾರ್ದೇ ಇರ್ಲಕ್ಕಾಗಲ್ಲ. ಅದ್ರೊಳಗೆ ನಾವು ಒಂದು ವಿಡಿಯೋ ಬಿಡ್ಲಿಲ್ಲ, ನಂದು ವಾಚ್ ಅವರ್ಸ್ ಮತ್ತು ಹಂಗೆ ಡಾಲರ್ಸ್ ಅವೇನು ಜಮಾ ಆಗ್ಲತ್ತವಲ್ಲ ಪೂರ್ತಿ ಡೌನ್ ಆಗಿಬಿಡ್ತು. ಸೊ ಅದ್ರ ಸಲಕ್ಕೆ ಭೀ ನಂಗೆ ಏನು ಅನಿಸ್ತಪ್ಪ, ಇನ್ಲೆಟ್ರ್ ಬರಲ್ಲಾಗ್ಯದೇನೋ ಅಂತ ಅನ್ಸತ್ತದ ನನಗೆ. ಆ್ಯಕ್ಚುಲಿ ಡಾಲರ್ಸ್ ಏನೋ $10 ಜಮಾ ಆಗ್ಬೇಕಂತ. ನಂಗೆ 4 ತನ ಆಗ್ಲತ್ತದ. ಮತ್ತು ಆಯ್ತು ಒಂದು ದಿನ ಬಿಟ್ಟೆ ಅಲ್ಲ ವಿಡಿಯೋ ಬಿಡ್ಲಿಲ್ಲ, ಪೂರ್ತಿ 1 ತನ ನನಗೆ ಡ್ರಾಪ್ ಆಗ್ಲತ್ತದ ನನಗೆ. ಅದಕ್ಕೆ ತಲೆ ಭಾಳ ಅಂದ್ರೆ ಭಾಳ ಖರಾಬ್ ಆಗ್ಲತ್ತದ. ಸೊ ಅದಂತೂ ಯೂಟ್ಯೂಬ್ ಭೀ ಲೈಕ್ ಹಂಗೆ ನನಗರೆ ಜರ ಭೀ ಗೊತ್ತಾಗಲ್ಲ. ಎಲ್ಲರೂ ನೋಡ್ತಾರೆ ಮಾಡ್ತಾರೆ, ವ್ಯೂಸ್ ಅಥವಾ ಲೈಕ್ ಅಥವಾ ಅಂದ್ರೆ ಭೀ ಸಡನ್ ಡ್ರಾಪ್ ಹಂಗೆ ಆಗ್ತದ ಯೂಟ್ಯೂಬ್ ಮೇಲೆ. ನನಗೆ ಒಂದೊಂದ್ಸಲ ಭಾಳ ಅಂದ್ರೆ ಯೂಟ್ಯೂಬ್ದವ್ರು ಇದು ಮಾಡ್ತಾರೆ ಅನಿಸ್ಲತ್ತ ನೋಡ್ಬೇಕು ನನಗರ. ನಾವು ಒಮ್ಮೆ ನೋಡ್ರಿ ಸೀದಾ ಅವ್ರ ಮೇಲೆ ಹಂಗೇನಿರಲ್ಲ, ಹಂಗೆಲ್ಲ ಹೇಳ್ಬಾರ್ದು. ನಿಮ್ಗೆ ಗೊತ್ತಾಗ್ಲಿಕ್ಕೆ ಮಾಡ್ಲತ್ತಿರೋದ್ರ ಅವರು ಈಗ ಮಾಡೋ ತಾವೇ ಇದು ಮಾಡ್ತಾರೆ. ಆ್ಯಕ್ಚುಲಿ ವಿಡಿಯೋಸ್ ಮಾಡ್ಬೇಕು, ಬಟ್ ನಂದು ಇಷ್ಟು ಬ್ಯುಸಿ ಶೆಡ್ಯೂಲ್ ಇರ್ತದಲ್ಲ. ನಾನು ಹೇಳ್ತೀನಿ ನಿಮಗೆ, ಇಷ್ಟು ಬ್ಯುಸಿ ಶೆಡ್ಯೂಲ್ದಾಗ ನಾ ಸ್ಕೂಲ್ದಾಗ ಹೋಗೋ ಟೈಮಿಗೆ ಭೀ ಸ್ಕೂಲಿಗೆ ಹೋಗೋ ಟೈಮಿಗೆ ಭೀ ನಾ ವೀಡಿಯೋ ಮಾಡ್ತಿದ್ದೆ, ಒಂದಿನ ಭೀ ಬಿಡ್ತಿದ್ದಿಲ್ಲ. ನಾ ಏನಾರ ಒಂದು ಸ್ವಲ್ಪ ಭಾಳ ಬ್ಯುಸಿ ಇದ್ದೆ ಅನ್ಕೇಸಿ ಶಾರ್ಟ್ಸ್ ರೀಲ್ ಹಾಕಲಿಲ್ಲ. ಶಾರ್ಟ್ಸ್ ರೀಲ್ ಅದೇ ಇರ್ತವೆ, ಲಾಂಗ್ ವ್ಲಾಗ್ ಹಾಕಲಿಲ್ಲ ಅಂತಂದ್ರೆ ಮುಗಿತು, ಪೂರ್ತಿ ಡ್ರಾಪ್. ಸೊ ಇದು ಬ್ಲಾಗ್ ಮಾಡೋದು ಭಾಳ ಅಂದ್ರೆ ಭಾಳ ಇದು ಅದ ನೋಡ್ರಿ. ಏನಂತಾರ ಹೆಡ್ಡೇಕು, ಹಾಗೆ ಹಂಗೇನು ಇರೋಲ್ಲ. ಈಗ ನಾ ಮಾಡ್ಲತ್ತಿಲ್ಲ, ಡಿಪೆಂಡ್ ಹಂಗೆ ಲೈಕ್ ಮಂದಿ ಎಲ್ಲರೂ ನೋಡಿದ್ರು ಮಾಡಿದ್ರು ವಿಡಿಯೋಸ್ಗಳು ನೋಡ್ತಾ ಇದ್ರ ಏನು ಅನ್ಸಲ್ಲ. ಹಿಂಗೆ ಸ್ಟಾರ್ಟರ್ ಬಿಗಿನರ್ಸ್ಗಳಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಉಸುಳಿ ಪಲ್ಯ ಆಗೈತಲ್ಲ, ಸೊ ಇದು ಉಸುಳಿ, ನಾವು ಉಸುಳಿ ಅಂತ ಅಂತೀವಿ ನೋಡ್ರಿ. ಉಸುಳಿ ಕಾಳು ಪಲ್ಯ ಆಗೋದು. ಇದು ಪಲ್ಯ ಇಷ್ಟ ಆ್ಯಕ್ಚುಲಿ. ಇದು ಮೊಸರು ಸಂಗಟ ಚಲೋ ಟೇಸ್ಟ್ ಬರ್ತದೆ. ಈ ಪಲ್ಯ ಸಂಗಟ ಮೊಸರು ಇರಲೇಬೇಕು, ನಮಗೆ ಇರಲೇಬೇಕು. ಇನ್ನು ಎದ್ರ ಸಂಗಟರೇ ನಡೀತದ ತಿನ್ನಿಲ್ಲ ಅಂದ್ರೆ, ಬಟ್ ಇದು ಪಲ್ಯ ಸಂಗಟ ಬೇಕೇ ಬೇಕು. ಅದೊಂದು ಬೇರೆ ಲೆವೆಲ್, ನೆಕ್ಸ್ಟ್ ಲೆವೆಲ್ ಟೇಸ್ಟೇ ಕೊಡ್ತೀವಿ ನೋಡ್ರಿ. ಒಂದು ಸ್ವಲ್ಪ ಹೊತ್ತು ನಿಂತ ಹೆಂಗೆ ಪುಸಿನ ಬಿಡ್ಲದು, ಫುಲ್ ನೀರೆಲ್ಲ ಬಿಡ್ಲತ್ತದ. ಸೊ ಈ ಥರ ಹಿಂಗೆ ದಗಾಸ್ತಾರೆ. ಏನು ಮಾಡ್ಬೇಕು ಹೇಳಿ. ವಾ, ಅದರೊಳಗೆ ನಾ ಬ್ಲ್ಯಾಕ್ ಟಾಪ್ ಹಾಕೊಂಡೀನಿ. ಆ್ಯಕ್ಚುಲಿ ಟಾಪ್ ಬೇರೆ ಇತ್ತು, ಅದು ತೆಗ್ದಿನ ಡೈಲಿ ಬೇರೆನ ಹಾಕೊತೀನಲ್ಲ ಮನ್ಯಾಗ, ಅದು ತೆಗ್ದಿನಿ. ಅದಕ್ಕೆ ಭಾಳ ಅವೇ ಟಿ ಶರ್ಟ್ಸ್ ಮೇಲೆ ಭಾಳ ನಾವು ಮಮ್ಮಿ ಬೈಲತ್ತಾರ. ಹಾಗೆ ತೊಗೊಂತ ಭೀ ಹೇಳತ್ತಾರ. ಆ್ಯಕ್ಚುಲಿ ಒಂದು ಸ್ವಲ್ಪ ಬಟ್ಟೆಗಳು ಭೀ ತೊಗೊಂಬತ್ತದ ನಮಗೆ ಡೈಲಿ ವೇರ್ ಸಲಕ್ಕೆ ಭೀ ಹೋಗ್ಬೇಕಂತಂದ್ರೆ ಆಗಲ್ಲಾಗ್ಯದ. ಹೋಗೋಮಂತ ಅಂದ್ಕೊಂಡಿರ್ತೀವಿ, ಸಂಜೆಗೆ ಹಂಗೆ ಹೋಗ್ಬೇಕಂತ ಅಂದ್ಕೊಂಡಿರ್ತೀನಿ. ಬಟ್ ಏನಾಗ್ತದೆ ಮತ್ತು
ಸಂಜೆ ಬಿಸಿಲು ನೋಡಿ ಅದು ನೋಡಲ್ಲ ವಲ್ಲ ಅನ್ಕೆಸೆ ಅನ್ನಿಸ್ತದ. ಸೊ ಅದು ಒಂದು ಪ್ರಾಬ್ಲಮ್ ಆಗತ್ತದ. ಸೊ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದೆ ಸಮ್ಮರ್ದಾಗ, ಅದು ತೊಗೋಬೇಕು ಇದು ತೊಗೋಬೇಕು, ವೀಡಿಯೋಸ್ ಎಲ್ಲ ಎಷ್ಟೆಲ್ಲ ಮಾಡ್ಬೇಕು, ದಿನಕ್ಕೆ 2 ಲಾಂಗ್ ವಿಡಿಯೋ 2 ಶಾರ್ಟ್ ವಿಡಿಯೋ ಅದು ಭೀ ಪ್ಲ್ಯಾನ್ ಮಾಡಿದ್ದೆ. ಸೊ ಅದು ಆಗ್ಲತ್ತದ ಬಿಡ್ರಿ. 2 ಏನಿಲ್ಲ, 1 ಲಾಂಗ್ ವಿಡಿಯೋ ಹಾಕ್ಲತ್ತೀನಿ ನಾ ಬೆಳಗ್ಗೆ, ಮತ್ತು 2 ಶಾರ್ಟ್ಸ್ ರೀ. 2ಕ್ಕಿಂತ ಹೆಚ್ಚಿಗೆ ಹಾಕ್ಲತ್ತೀನಿ ಶಾರ್ಟ್ಸ್ ರೀ, ಇಲ್ಲ 3-4 ಫಿಕ್ಸ್ ಅವನೇ ನಾನು. ಸೊ ಯಾರೆಲ್ಲ ಡೈಲಿ ನನ್ನ ಬ್ಲಾಗ್ ನೋಡ್ತಿರಲ್ಲ ನಿಮ್ಗೆ ಗೊತ್ತಿರ್ತದೆ. ಸೊ ಹಾಗೆ ಸಿಗ್ಲತ್ತಿತ್ತು ನೋಟಿಫಿಕೇಷನ್, ಇದು ಬೆಲ್ ಪ್ರೆಸ್ ಮಾಡಿರಿ. ಸೊ ನೋಟಿಫಿಕೇಷನ್ ಬರ್ತದ ಮ್ಯಾಲೆ. ಸೊ ಬಟ್ಟೆ ಎಲ್ಲ ಹಾಗೆ ಇಟ್ಕೊಂಡ್ರು. ಆಮೇಲೆ ಬೆಳ್ಳುಳ್ಳಿ ಸೋಸಿಟ್ಟಾರ ಮಾಡ್ತಾರೆ, ಬೆಳ್ಳುಳ್ಳಿ ಎಲ್ಲ ಸೋಸೆ ಇಡ್ತಾರೆ ಅವ್ರು ಈ ಥರ. ಹಿಂಗೆ ಒಮ್ಮಲಿಗೆ ಸೋಸ್ ಇಟ್ಟರಲ್ಲ ಆರಾಮ್ಸೆ. ಈಗ ಸಡನ್ಲಿ ಏನರ ಪಲ್ಯ ಏನೇ ಅಡುಗೆ ಮಾಡ್ಲಿಕ್ಕೆ ಬೇಕಾದಾಗಲ್ಲ ಹಾಗೆ ಅವಾಗಿಂದ ಅವಕ್ಕೆ ಕುಟ್ಕೇಸಿ ಇದು ಮಾಡ್ಬೋದು. ಈಗ ನೋಡ್ರಿ, ಈಗ ಬಿಸಿಲಿಗೆ ಹೆಂಗಲ್ಲತ್ತವ ಬೆಳ್ಳುಳ್ಳಿ. ಈಗ ನಿನ್ನೆನೆ ಡೈಲಿ ಕುಟ್ಟಿಡ್ಲತ್ತಾರ ನೋಡ್ರಿ. ಅಂದ್ರೆ ಭೀ ಏನಂತಾರೆ ಸುಲ್ದು ಇಡ್ಲತ್ತಾರ, ಎಷ್ಟು ಖರಾಬ್. ಮತ್ತು ಖುಲ್ಲನೇ ಇಟ್ಟಾರ ನೋಡೋರು. ಮತ್ತು ಎಲ್ಲಿ ಭೀ ಫ್ರಿಜ್ದಾಗ ಇಟ್ಟಿಲ್ಲ, ಏನು ಕವರ್ದಾಗ ಹಾಕಿಟ್ಟಲ್ಲ, ಏನಿಲ್ಲ. ಅಂದ್ರೆ ಭೀ ಒಂದೊಂದು ಬೆಳ್ಳುಳ್ಳಿ ನೋಡ್ರಿ. ಈ ಬಿಸಿಲಿಗೆ ಎಲ್ಲ ಖರಾಬ್ ಆಗ್ತಾವ. ಈಗ ನೀವು ಹೆಂಗೆ ಇಡ್ರಿ, ಮುಚ್ಚೆ ಇಡ್ರಿ, ಕವರ್ದೇ ಹಾಕಿಡ್ರಿ, ಇಲ್ಲ ಖುಲ್ಲನೇ ಇಡ್ರಿ, ಎಲ್ಲ ಇದು ಆಗ್ತದೆ. ಇದು ನನ್ನ ಹಳೆ ಫೋನ್ ನೋಡ್ರಿ. ಹಳೆ ಫೋನ್ ಇನ್ನೂ ಬ್ಯಾಕ್ ಕವರ್ ಇದು. ಎಷ್ಟು ಹೋದ ವರ್ಷ ಸಮ್ಮರ ನಾವು ಇದಕ್ಕೆ ಹೋಗಿದ್ದೆವು ಗುಡ್ಡಕ್ಕೆ, ಇದು ಏನಂತಾರಪ್ಪ ಸೌದತ್ತಿ ಎಲ್ಲಮ್ಮ. ಆವಾಗ್ಲಿಂತ ನಾ ಇದು ನೋಟ್ ಇಟ್ಕೊಂಡಿನಿ. ಅದು ಒಟ್ಟು ಯೂಸೇ ಆಗಲ್ಲಾಗ್ಯದ. ಎಷ್ಟು ಸಲ ನೋಡಿ ನಾ ಯೂಸ್ ಭೀ ಮಾಡೀನಿ ಇದು ತೆಗಿಬೇಕಂತ, ಬಟ್ ಯೂಸ್ ಆಗಿಲ್ಲ ಅದು. ಅದಕ್ಕಂತ ಇಲ್ಲೇ ಇಟ್ಟೀನಿ. ಭಾಳ ದಿನ ಆಯ್ತಿದು. ಇಲ್ಲಿ ವರ್ಷನಿಲ್ಲ, ಭಾಳ ದಿನ ಆಯ್ತು ಇಲ್ಲಿ ಅದ. ಸೊ ನೋಡ್ರಿ, ಅದು ನನ್ನ ಹಳೆ ಫೋನ್. ಇದ್ರದಾಗೆ ಮಾಡ್ತಿದ್ದೆ ನಾ ವಿಡಿಯೋ. ಇವಾಗ ಏನಂತಾರೆ ಸ್ಟೋರೇಜ್ ಫುಲ್ ಹಂಗೆ ಭಾಳ ಅಂದ್ರೆ ಭಾಳ ಹೀಟ್ ಆಲತ್ತಿತ್ತು. ಆ್ಯಕ್ಚುಲಿ ಇದು 1 ವರ್ಷ ಭೀ ಆಗಿಲ್ಲ ನಾ ತೊಗೊಂಡ್ಕೇಸಿನ ಫೋನು. ಎಷ್ಟು ಜಲ್ದಿ ಇದಾಗ್ಯದ ನೋಡ್ರಿ. ನಂದು DP ಏನಂತ ನಾ ಹೆಚ್ಚಿಗೆ ಚೇಂಜ್ ಮಾಡ್ತಿದ್ದಿಲ್ಲ. ಸೊ ಇದೇ ಇತ್ತು ನಂದು ವಾಲ್ಪೇಪರ್, ಇದೇ ಅದ ನೋಡ್ರಿ. ನನಗೆ ಇದು ಭಾಳ ಅಂದ್ರೆ ಭಾಳ ಇಷ್ಟ ಬಂದಿತ್ತು, ಇದೇ ಇಟ್ಟಿದೆ. ಸೊ ಈಗ ಭೀ ಆ್ಯಪಲ್ ಫೋನಿಗೆ ಇದು ಇಡ್ಬೇಕಂತೀನಿ. ಆ್ಯಕ್ಚುಲಿ ಏನಂತಾರೆ ಟೈಮ್ ಸಿಗಲ್ಲ. ಅದ್ರೊಳಗೆ ಇದು ಏನಂತಾರಪ್ಪ ಫೋಟೋ ಭೀ ಎಲ್ಲ. ಇದು ನನ್ನ ವಾಲ್ಪೇಪರ್. ಸೊ ಫೋಟೋಶೂಟ್ ಎಲ್ಲ ಮಾಡ್ತಿದ್ದೆ. ಈಗೆಲ್ಲ ಬಿಟ್ಟಿನಿ. ಯಾವಾಗ ಸ್ಕೂಲ್ನೇ ಹೋಗ್ಲತ್ತೀನಲ್ಲ ಅವಾಗ್ಲಿಂತ ಎಲ್ಲ ಇದಾಗ್ಯದ. 1 ಪೀಸ್ ಅವೆಲ್ಲ ಮನೆಗೆ ಹಾಕೋತೀನಿ ಎಲ್ಲಿ ಭೀ, ಮತ್ತು ಹೊರ ಹಾಕೊಂಡು ಹೋಗಲ್ಲ. ಅದ್ರ ನಮ್ಮ ಕಲ್ಬುರಿದಾಗ್ರೆ ಹಾಕೊಂಡೇ ಹೋಗಲ್ಲ ನಾನು. ಸೊ ಮನೆಗೆ ಹಾಕೊತೀನಿ, ನಂಗೆ ಇಷ್ಟ. ಸೊ ಇದು ನನ್ನ ಹಳೆ ಫೋನ್ ಇನ್ನೂ ಚಲೋನೇ ಅದ, ಬಟ್ ಅಷ್ಟೇ ಭಾಳ ಅಂದ್ರೆ ಭಾಳ ಹೀಟ್ ಆಗ್ಲತ್ತದ. ನನಗೆ ಏನಂತಾರೆ ಸ್ಟೋರೇಜ್ ಭೀ ಫುಲ್ ಅನ್ಸತ್ತಿತ್ತು. ಆ್ಯಪಲ್ ಫೋನ್ ರೀ, ಅದಕ್ಕಿಂತ ಡಬಲ್ ಅದ, ಜಲ್ದಿನೇ ಸ್ಟೋರೇಜ್ ಫುಲ್ ತೋರಿಸ್ಯಾವ. ಆ್ಯಪಲ್ ಫೋನಿಂದು ಒಂದು ರೀತಿಲಿಂತ ಆ್ಯಂಡ್ರಾಯ್ಡ್ ಯೂಸ್ ಮಾಡ್ಬೋದು ಹೀಟ್, ಬಟ್ ಹೀಟ್ ಕಂಟ್ರೋಲ್ ಆಗ್ತದೆ ಇದು ಆ್ಯಂಡ್ರಾಯ್ಡ್ ಫೋನ್. ಈ ಥರ ಇದ್ದೀವಿ ಆ್ಯಂಡ್ರಾಯ್ಡ್ ಫೋನ್ಸ್. ಬಟ್ ಆ್ಯಪಲ್ ಫೋನ್ ಅಂದ್ರೆ ಭಾಳ ಹೀಟ್ ಆಗ್ತದೆ ನೋಡ್ರಿ. ಅದಕ್ಕೆ ಭಾಳ ಅಂದ್ರೆ ಭಾಳ ಸೇಫ್ಲಿಂತ ಯೂಸ್ ಮಾಡಬೇಕಾಗ್ತದೆ. ಜಾಸ್ತಿ ಹೀಟ್ ಇದ್ದಲ್ಲಿ ಅದು ಯೂಸ್ ಮಾಡೋಕ್ಕಾಗಲ್ಲ. ಏನೋ ಒಂದು 20 ನಿಮಿಷ ಅರ್ಧ ಗಂಟೆ ಅಂದ್ರೆ ಭಾಳ ಆಯಿತು. ಅದಕ್ಕೇ ಹೆಚ್ಚಿಗೆ ಯೂಸ್ ಮಾಡೋಕ್ಲೇನೇ ಇಲ್ಲ. ಸೊ ಅದಕ್ಕೆ ನಾನು ವೀಡಿಯೋದು ಮಾಡೋ ಟೈಮ್ ಏನು ಮಾಡ್ತೀನಿ, ಸ್ಟ್ಯಾಂಡ್ ಹಚ್ಚಿರ್ತೀನಲ್ಲ, ಒಂದು ಸ್ವಲ್ಪ ಕ್ಲಿಪ್ ತೊಗೋತೀನಿ, ಮತ್ತು ಹೊರಗೆ ಬರ್ತೀನಿ, ಆಫ್ ಮಾಡ್ತೀನಿ, ಮತ್ತು ಇನ್ನೊಂದು ಕ್ಲಿಪ್ ತೊಗೋತೀನಿ, ಅಡ್ಜಸ್ಟ್ ಮಾಡ್ತೀನಿ, ಮತ್ತು ಫ್ಲ್ಯಾಶ್ ಆನ್ ಮಾಡ್ತೀನಿ, ಮತ್ತು ಹೊರಗೆ ಬರ್ತೀನಿ, ಆಫ್ ಮಾಡ್ತೀನಿ. ಈ ಥರ ಹಿಂಗೆ ಮಾಡ್ತೀನಿ. ಹಂಗೆ ಅಂತ ಕೇಸಿಂದೆ ಅದು ಸೇವ್ ಆಗತ್ತದ. ಒಂದು ಸ್ವಲ್ಪ ಹೀಟ್ ಭೀ ಆಗಲ್ಲ ಹೆಚ್ಚುತ್ತೆ. ಸೊ ಹಂಗೆ ಕಂಟಿನ್ಯೂ ನಾವು ಫ್ಲ್ಯಾಶ್ ಚಾಲು ಇಟ್ಟೇವಲ್ಲ, ಏನಾಗ್ತದ ಒಂದು 15 ಜಾಸ್ತಿ ಹೀಟ್ ಆಗ್ತದಲ್ಲ, ಹಂಗೆ ಅಲ್ಲಿ ಕಿಚನ್ ರೂಮ್ದಾಗ ಭೀ ಜಾಸ್ತಿ ಅಂದ್ರೆ ಗರಂ ಬರ್ತಾ ಇರ್ತದೆ. ಸೊ 15-20 ಮಿನಿಟ್ಸ್ದಾಗ ಅದು ಫ್ಲ್ಯಾಶ್ ಆಫೇ ಆಗ್ತದೆ, ಮತ್ತು ಅದು ಕೂಲ್ ಡೌನ್ ಮಾಡಬೇಕು. ಸೊ ಆ್ಯಪಲ್ ಫೋನಿಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರ್ತಾವೆ. ಸೊ ಅದಕ್ಕೆ ಭಾಳ ಅಂದ್ರೆ ಭಾಳ ಟೇಕ್ ಕೇರ್ ಮಾಡಬೇಕಾಗ್ತದೆ. ಎಲ್ಲ ಫೋನಿಗೆ ಭಾಳ ಟೇಕ್ ಕೇರ್ ಮಾಡಬೇಕು, ಬಟ್ ಆ್ಯಪಲ್ ಫೋನಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ಇರ್ತದೆ. ಅದಕ್ಕೆ ನಾವು ರೊಕ್ಕ ಭೀ ಹೆಚ್ಚಿಗೆ ಇರ್ತದಲ್ಲ ಆ್ಯಪಲ್ ಫೋನ್ಸಿನ. ಸೊ ನನ್ನ ತಂಗಿದ ಸೀರಿಯಲ್ ನೋಡ್ಲತ್ತಾಳ. ಸೀರಿಯಲ್ ಎಲ್ಲ ನಮ್ಮ ಸ್ಕೂಲ್ ಡೇಸಿಗೆ ನೋಡ್ತಿದ್ದೆವು, ಹಿಂದಿ ಸೀರಿಯಲ್ಸ್ ಅವ ಇವೆಲ್ಲ. ಸೊ ಈಗ ಮತ್ತೆ ಅವೇ ರಿಪೀಟ್ ಟೆಲಿಕಾಸ್ಟ್. ಮೇಡಮವ್ರೆ ಏನು ಮಾಡ್ತೀರಿ? ವೈಟ್ ಹೇರ್ಸ್ ಲುಕಿಂಗ್ ಸೊ ಕ್ಯೂಟ್. ನನಗೆ ಹೇಳ್ತಲ್ಲ ವಾ, ನಿಂದು ಮೂಗು ನೋಡು, ಮೊಂಡು ಮೂಗು. ಏನಂತಪ್ಪ, ಏನು ಬಿಸಿ ಇದ್ದಿರ್ಬೇಕಂತೀರ ಫೋನ್ದಾಗ. ಅಳ್ಳು ಬಳ್ಳು ನೋಡಿ ಅವು, ಒಟ್ಟು ಟಯರ್ಡೇ ಆಗಲ್ಲ ನೋಡು. ಏನಿಲ್ಲ ಸೋಂಗಾಡಿ. ನಂದೀಗ ಡ್ಯಾಶ್ ಬೋರ್ಡ್ ನೋಡಿ 1 ಮಿಲಿಯನ್ ಆಗ್ಯಾವ. ವಾವ್ 1 ಮಿಲಿಯನ್, ಕಾಂಗ್ರ್ಯಾಚುಲೇಷನ್ಸ್ ಬ್ರೋ. ಕಿಸ್ ಮಾಡೋಣ. ನಮ್ಮ ತಂಗಿಂದು ಇನ್ಸ್ಟಾಗ್ರಾಮ್ ಡ್ಯಾಶ್ ಬೋರ್ಡ್ ನೋಡ್ರಿ, ಫುಲ್ 1 ಮಿಲಿಯನ್ ಆಗ್ಯಾವ. ಸೊ ಯಾರೆಲ್ಲ ಏನೋ ನನ್ನ ತಂಗಿಂದು ಇದು ಭೀ ಚಾನಲ್ ಇದು ಏನಂತಾರಪ್ಪ ಇನ್ಸ್ಟಾಗ್ರಾಮ್ ID ಫಾಲೋ ಮಾಡಿಲ್ಲ ಮಾಡಿರಿ, ಜೆನ್ಸಿ ಮಿಸ್ ಹರ್ಷೋದ. ಸೊ ಇದು ಟೈಪ್ ಮಾಡಿರಿ, ಫಾಲೋ ಮಾಡಿರಿ. ಎಲ್ಲ ನಮ್ದು ಉತ್ತರ ಕರ್ನಾಟಕ, ಹಾಗೆ ನಮ್ಮ ಕಲಬುರ್ಗಿ ಇದು ರಿಲೇಟೆಡೇ ಅದ.
ಸೊ ಅದು ಒಂದು ಚಾಯ್ದು ಬಿಟ್ಟೇವಲ್ಲ ಇದು ನೋಡ್ರಿ ಇಷ್ಟು ಚಲೋ ಲೈಕ್ ಸಿಕ್ಕ್ಯಾವ. ಸೊ ಫಾಲೋ ಮಾಡಿರಿ ಜಲ್ದಿ ಏಕಿಪ್ಪಿ ಫಾಲೋ ಮಾಡಿರಿ ಮುಷಿ ಫಾಲೋ. ಅವ್ರಿಗೆ ಅಂಜಿಸಿದ್ರೆ ಹೆಂಗ ಬ್ರೋ ಹಿಂಗ ಮಜಾಕ್ ಮಾಡತ್ತಾಳ ಅಮ್ಮಾಕಿ. ಒಮ್ಮೆಗೆ ಮಜಾಕ್ ಮಾಡಿದ್ರೆ ಬಿ ಹಂಗೆಲ್ಲ ಹೇಳ್ಬೇಡ ಅನ್ಕಿಸನ್ ಹೇಳ್ತಾರ. ಸಬ್ಸ್ಕ್ರೈಬರ್ಸ್ ಏನ್ ಬಿ ಹೇಳಕ್ ಹೋಗ್ಬೇಡ ಹಂಗೆಲ್ಲ ಸಬ್ಸ್ಕ್ರೈಬರ್ಸ್ ಲೈಕ್ ಯಾಕೆ ಮಾಡಲ್ಲ ಏಯ್ ಎಲ್ಲ ಮಾಡತ್ತಾರ. ಎದಕ್ಕೆ ಮಾಡಲ್ಲಾಗ್ಯಾರ? ಮಾಡತ್ತಿರಲ್ಲ ಅಷ್ಟೇ. ಅವ್ರು ಸಿಕ್ಕಾಗ ಮಾಡ್ತಾರ ಒಂದ್ಸಲ, ಅವ್ರು ಭೀ ಬ್ಯುಸಿ ಇರ್ತಾರೆ. ಸೊ ಅದಕ್ಕಂತ ಎಸ್. ಯಾವ ಮಕ್ಕೊಂಡಿ ರಾತ್ರಿ 3 ದೆವ್ವಿನ ಸುಸ್ತ 3ಕ್ಕೆ ಹಂಗೆ ಎದ್ದು ಕೇಸಿಂದ ಬ್ರೆಡ್ ತಿನ್ಕೋತ ಕೂತಿ ಹೊಡ್ರಿಕಿ 3 ಸುಮಾರು. ಹಾಂ ಬ್ರೆಡ್ ಮತ್ತು ಪಾಪಡ. ಅದು ಮತ್ತೆ ವಡಾಪಾವ್ ಟೇಸ್ಟ್ ಬ್ರೋ. ನಾನು ಇನ್ನ ತಿನ್ಬೇಕು ಅನ್ಸ್ಲಿತ್ತು, ಮತ್ತೆ ಡೈಜೆಸ್ಟ್ ಆಗಲ್ಲ ಬಿಟ್ಟೆ. ಸೊ 3ಕ್ಕೆ ಹಂಗೆ ಎದ್ದು ಕಿಸಿ ತಿನ್ಕೋತ ಕೂತಾಳ. ಅದ್ರೊಳಗೆ ಏನೋ ವಡಾಪಾವ್ ಟೇಸ್ಟ್ ಬಂದಂತಕಿ ಬ್ರೆಡ್ ಮತ್ತು ಪಾಪಡ ಅಂತ ಅವೇನು ಇದು ಇರ್ತಾವಲ್ಲ ಮೈದಾ ಹಿಟ್ಟಿನ ಮುರುಕುಲ್ಗತ್ಲೆ ಮಾಡ್ತಾರಲ್ಲ ಅದು. ಮೈದಾ ಹಿಟ್ಲೆ ಮಾಡ್ತಾರೆ. ಸಾರಿ ಕಡ್ಲಿ ಹಿಟ್ಟು. ನನ್ನ ಮೂಗಿನ ಬಲ್ಲೆಲ್ಲ ತೊಗೊಂಡ್ಬಾ. ನನ್ನ ಜಾಲೈನ್ ತೋರ್ಸಿ. ಏನಿನ ಜಾಲೈನ್ ನಂದು ಸ್ಟ್ರೇಟ್ ಮೂಗು ಕಮ್ಮಾಗ್ಯದ. ದಪ್ಪರ ಇಲ್ಲಲ್ಲ. ಕಮ್ಮಿ ನಿನ್ನ ಪಲ್ಯ ಕಾಳು ಪಲ್ಯ ಕುದಿಲತ್ತದಲ್ಲ ಮಸ್ತ್ ಸ್ಮೆಲ್ ರೀ ಗಮಗ ಮಾಡ್ಕೊಂತದಲ್ಲಿ ತನ. ಕಾಳು ಪಲ್ಯ ಚಂದ ವಾಸ. ತರಕಾರಿ ಮತ್ತೆ ಏನು ಮಾಡಂಬಿಟ್ಟ ತರಕಾರಿನೂ ಅದ. ಕಾಳು ಪಲ್ಯ ಏನಿಲ್ಲ ತಿನ್ರಿ. ಕಾಳು ಪಲ್ಯ ಚಲೋನೇ ಹೆಲ್ತಿಗೆ ಚಲೋ. ಹಂಗೆ ಡೈರೆಕ್ಟ್ ನೀವು ತಿಂತೀರಂದ್ರೆ ಭೀ ನಡೀತದೆ. ಇಷ್ಟು ಚಲೋ ಬೆಳಗ್ಗೆ ತಿನ್ಬೇಕು. ಏನು ಚಿತ್ರಾನ್ನ ವಾವ್. ನಿಮಗೆ ನಮ್ಮ ಬಿಸಿಲಿಗೆ ಮೀಟ್ ಮಾಡಿಸ್ತೀನಿ, ನಮ್ಮ ಊರಿನ ಬಿಸಿಲಿಗೆ. ಸೊ ನೀರು ಹಾಕ್ಯಾರ ನಮ್ಮಪ್ಪ. ನಾ ಹೇಳ್ತೀನಲ್ಲ ಎಲ್ಪಾಗಿ ಬೆಳಗ್ಗೆ ಮತ್ತು ಸಂಜೆಗೆ ನೀರು ಹಾಕ್ತವರು. ಸೊ ಅದೇ ನೀರು ಇಲ್ಲಿ ಅಲ್ಲಿ ತನಕ ಹೋಗ್ತದೆ. ಅವ್ರು ಸಿಟಿಲ್ಲ, ಆಮೇಲೆ ಸಿಡ್ತಾರ ಇದು ತೊಗೊಂಡು ಮಾಪರ್ ತೊಗೊಂಡು. ಸೊ ಇದು ತೆಂಗಿನ ಗಿಡ ನೋಡ್ರಿ. ಇಷ್ಟು ಅದು ಕಟ್ಟ್ಯಾರ. ಎದಕ್ಕಂದ್ರೆ ಹಿಂಗೆ ಬೀಳತ್ತದಲ್ಲ, ಸೊ ಅದಕ್ಕಂತ ಕಟ್ಟ್ಯಾರ. ತೆಂಗಿನ ಗಿಡ ಇಲ್ಲೊಂದದ. ಆ್ಯಕ್ಚುಲಿ ಇದು ಇಷ್ಟು ದಿನ ಮನೆಗೆ ಇಟ್ಟಿದ್ದೆವು, ಭಾಳ ದಿನ ಮನೆಗೆ ಇಟ್ಟಿದ್ದೆ, ಆಮೇಲೆ ಹೊರಗೆ ತಂದಿಟ್ಟರು. ಸೊ ಇಲ್ಲೊಂದು ತೆಂಗಿನ ಗಿಡ ಅದ. ಇದು ಕುಂಡದಾಗ ಇಟ್ಟಾರೆ. ಇದೇ ಫಸ್ಟ್ ಅನಿಸ್ತದ, ಆಮೇಲೆ ಸೆಕೆಂಡ್. ಸೊ ಇದು ಬೆಳೆದಿದ್ರ ಮೇಲೆ ಗೊತ್ತಾಗ್ತದ. ಅದು ದೊಡ್ಡದ ಫಸ್ಟ್, ಅದು ಸೆಕೆಂಡ್ ಒನ್ ಅದ. ಸೊ ಇಲ್ಲಿ ತುಳಸಿ, ಇಲ್ಲಿ ನಮ್ಮ ಮಮ್ಮಿ ಪುದೀನ ಹಚ್ಚಿರು. ಪುದೀನ ಗಿಡ ಅದು ಏನು ಮಾಡ್ಯಾರ ಒಂದು ಸ್ವಲ್ಪ ಮಂದಿ ಇನ್ನೂ ಚಿಗುರದ್ರಾಗೆ ಇತ್ತು. ನಾವು ಭೀ 1-2 ಸಲ ತೊಗೊಂಡಿವಿ. ಹಾಗೆ ಮಂದಿ ಭೀ ತೊಗೊಂಡಿಸಿ ಏನಾಗ್ಯದ ಅಲ್ಲಿಗೆ ಸ್ಟಾಪ್ ಆಗ್ಯದ. ಇವಂದು ಲೈಕ್ ಚಿಗುರ್ಲತ್ತದ ನೋಡ್ರಿ. ಇನ್ನೂ ಅದ ಬೆಳಿಲತ್ತದ ಅದು ತುಳಸಿ. ಸೊ ನಮ್ದು ಇದು ಹಳಿ ತುಳಸಿ ಅದ ನೋಡ್ರಿ. ಭಾಳ ವರ್ಷ ನಿಂತದ. ನಾನು ಲಕ್ಷ್ಮೀ ಪೂಜೆ ಅದು ದಿವಾಲಿಗೆ ಲಕ್ಷ್ಮೀ ಪೂಜೆ ಅದು ಇರ್ತದೆ. ಸೊ ಇದೇ ತೊಗೊಂಡು ಯೂಸ್ ಮಾಡ್ತಿದ್ದೆ. ಈಗ ಅದು ಒಂದು ಸ್ವಲ್ಪ ಈಗ ಕುಂಡ ಇದು ಆಗ್ಯದಲ್ಲ ನೋಡ್ರಿ. ಅದಕ್ಕಂತ ನಾವು ಮಮ್ಮಿ ಏನು ಮಾಡ್ಯಾರ ಹೊಸ ತಂದಾರ. ಇದಕ್ಕೆ ಮಾಡ್ತೀನಿ ನಾ ಪೂಜೆ ಅವಾಗ ಭೀ ನೋಡ್ರಿ. ನಾವೊಬ್ಬ ದಿನ ದೀಪ ಹಚ್ಚಿಡ್ತಾರೆ ಸಂಜೆಗಲ್ಲಿ. ಇದಕ್ಕೆ ಪೂಜೆ ಮಾಡ್ತೀವಿ ನಾವು ನೋಡ್ರಿ. ನಮ್ಮ ಕಲಬುರ್ಗಿ ಬಿಸಿಲ ಇಷ್ಟು ಬಿಸಿಲು ಅಂತೀರಿ. ಈಗ ಆಯ್ತು, ಆಮೇಲೆ 1-2 ಆಯ್ತಲ್ಲ ಮಂದಿನೇ ಕಾಣಲ್ಲ ನೋಡ್ರಿ. ಯಾರು ಭೀ ಹೊರಗೆ ಬರ್ತೀನಿ ಪೂರ್ತಿ ಸಾಮ್ದಾಮ್ ಇಷ್ಟು ಶಾಂತ ಇರ್ತದ. ಸೊ ಇದು ಇಲ್ಲೊಂದು ತುಳಸಿ, ಇದು ತುಳಸಿನೇ ಅದಲ್ಲ. ಏನು ಕಾಮಕಸ್ತರಿ ಏನದೇನಪ್ಪ ಇದು. ಸೊ ಇದು ಬೆಳಿಲತ್ತದ. ಆ್ಯಕ್ಚುಲಿ ಇದು ರೋಸ್ ಪ್ಲಾಂಟ್ ಅದ. ನನ್ನ ಸ್ಟೂಡೆಂಟ್ ಕೊಟ್ಟಿದ್ದದ ಅವ್ರ ಬಡ್ಡೆಗೆ, ಮ್ಯಾನೇಜ್ಮೆಂಟಿನ ಮಗಳು ಕೊಟ್ಟಿದ್ದದ ಇದು. ಸೊ ಆ್ಯಕ್ಚುಲಿ ರೋಸ್ ಬೆಳಿಲತ್ತಿತ್ತು ಆಲ್ರೆಡಿ. ಇಲ್ಲೊಂದು ಮೊಗ್ಗು ಭೀ ಆಗಿತ್ತು. ಏನಾಗಿದೆ ನಾವು ನೋಡ್ರಿ. ಚಲೋ ಆಗಿತ್ತು ಕಂಟಿನ್ಯೂ ಒಂದು ಸ್ವಲ್ಪ ದಿನ, ಆಮೇಲೆ ಇದಾಯ್ತು ಮತ್ತು ಚಲೋ ನೀರೇ ಹಾಕ್ತೀವಿ. ಏನಾಗ್ಯದೋ ಗೊತ್ತಿಲ್ಲ. ಸೊ ಗುಬ್ಬಿಗಳು ನೋಡ್ರಿ ಮೊದಲು ಭಾಳ ಬರ್ತೀವಿ, ಯಾಕೋ ಕಮ್ಮಿ ಆಗ್ಯಾವ ಗುಬ್ಬಿಗಳು. ಒಂದು ಸ್ವಲ್ಪ ಭೀ ಇಲ್ಲ. ನಾವು ಸಣ್ಣರಿದ್ದಾಗ ಎಷ್ಟು ಚಲೋ ಅಂದ್ರೆ ಭೀ ಅದು ಸಮ್ಮರ್ ನಮ್ಮ ಟೈಮಿಗೆ ಏನು ಬ್ಯಾಸ್ಗೆ ಇತ್ತಲ್ಲ, ಅವಾಗಿಂದ ವೈಬ್ ಫೀಲಿಂಗ್ ಇದು ಇವಾಗ ಹಂಗೆ ಸಿಗಲ್ಲಾಗ್ಯದ. ಸೊ ಎಲ್ಲ ಆಲೋವೆರಾ ಇದು ಭೀ ಆ್ಯಕ್ಚುಲಿ ಒಂದು ಬೇರೆ ಕುಂಡದಾಗ ತೆಗೆದು ಹಚ್ಚಬೇಕು. ಆಲೋವೆರಾ ಗಿಡ ಚಲೋ ಅದ. ಒಂದು ಸ್ವಲ್ಪ ಮಂದಿ ನನ್ನ ಫ್ರೆಂಡ್ಸ್ ಬರ್ತಾರಲ್ಲ ಮನೆಗೆ, ಅವ್ರು ಅದೇ ಹೇಳ್ತಾರ ಗಿಡ ಆದರೆ ಮನೆಗೆ ಹಚ್ಕೋಬೇಕು ಮಾರಿಗೋದೆಲ್ಲ ಹೇಳ್ತಾರೆ ಅವರು. ಬಟ್ ಏನು ಮಾಡಬೇಕು, ಹಂಗೆ ಹಚ್ಕೊಳಕ್ಕೆ ಟೈಮೇ ಸಿಗಲ್ಲ. ಎಲ್ಲಿನ ಸ್ಕಿನ್ ಕೇರ್ ಹೇರ್ ಕೇರ್ ಎಲ್ಲಿಂದ ಮಾಡಲಿ. ಸೊ ಇದಕ್ಕೆ ಏನು ನೋಡ್ರಿ ಅದ. ಈ ಕಡೆ ಒಂದು ತೆಂಗಿನ ಗಿಡ ಅದ. ಎಷ್ಟಾಗ್ಯಾವ ನೋಡ್ರಿ ಈಗ ಟೆಂಗ್.
ಈಗ ಯಾರು ಭೀ ಕಾಣಲ್ಲ ನೋಡ್ರಿ ಆಮೇಲೆ ಅಷ್ಟು ಬಿಸಿಲಾಗ ಫುಲ್ ನೀರು. ತೆನಿ ನೋಡ್ರಿ ಮಮ್ಮಿ ಇದು ಯಾವಾಗ ಹಚ್ಚಿದಾವಲ್ಲ ನಾವು ತೆನಿ ಹಾಕಿದೇವಲ್ಲ. ಹಾಂ, ಸೊ ಯುಗಾದಿಗೆ ತೊಗೊಂಡು ಭಾಳ ದಿನ ಆಗಿತ್ತು. ನಮ್ಮ ಮಮ್ಮಿ ಅಂದ್ರೆ ಯುಗಾದಿ ಹೊಸ ವರ್ಷ ಇರ್ತದ ಹಾಕ್ರಿ ಅಂತಂದರು. ಅವತ್ತಿನ ದಿನ ಹಬ್ಬದ ದಿನ ಸಂಜೆಗೆ ಹಾಕಿದ್ದೆವು. ಆ್ಯಕ್ಚುಲಿ ಇದು ಮನೆಗೆ ಹಚ್ಬೇಕಂತ ಬಾಕಲಿಗೆ. ಇದು ತೋರಣ ತೆನಿ ತೋರಣ ಚಲೋ ಅಂತ, ಸೊ ಅದಕ್ಕಂತ ಹಚ್ಚಿವಿ. ಒಂದು ಸ್ವಲ್ಪ ದೊಡ್ಡದಾಗ್ಯದ, ಇಲ್ಲೊಂದು ಸ್ವಲ್ಪ ಈ ಕಡೆ ಆಗ್ಯದ, ಈ ಕಡೆ ಒಂದು ಸ್ವಲ್ಪ ಆಗ್ಯದ. ಸೊ ಕಟ್ಟಿ ಯಾಕೆ ಮಾಡೋದು ಅಷ್ಟೇ, ಹ್ಯಾಂಗೆ ಮಾಡಿದ್ರೆ ಆಯ್ತಂತ ಅಡ್ಜಸ್ಟ್ ಮಾಡೀವಿ. ಸೊ ಈ ಥರ ಹಿಂಗೆ ಹಚ್ಚ್ರಿ ಮನೆಗೆ ಚಲೋ ಅನ್ನಿಸ್ತದ. ಹಂಗೆ ಇರಬೇಕಂತ ಮನೆಗೆ ಬಾಕಲಿಗೆ ಹಚ್ಚ್ರಿ ನೀವು ಭೀ. ನಮ್ಮಮ್ಮಿ ಮಜ್ಜಿಗೆ ಕಡಿಲತ್ತಾರ ನೋಡ್ರಿ, ತೋರಿಸ್ತೇನೆ ಅಂತ ಹೆಂಗೆ ಕಡಿತಾರ. ನಮ್ಮಮ್ಮಿದು ಭಾರಿ ಕಡಿತಾರೆ ಮಜ್ಜಿಗೆ. ಸರಿ ನೀರು ಹಾಕ್ಬೇಕು. ಸೊ ಮೊಸರು ಹ್ಯಾಟ್ಸನ್ ಮೊಸರು ತೊಗೋರಿ, ಇಲ್ಲಾಂದ್ರೆ ನೀವು ಭೀ ಮನೆಗೆ ಎಪ್ಪ ಹಾಕಿದ್ದು ಮೊಸರು ಇತ್ತಂದ್ರೆ ಅದು ಭೀ ಯೂಸ್ ಮಾಡ್ಬೋದು. ಅದರ ತೀರನೇ ಚಲೋ, ಹುಳಿಯೋದ ಏನಿರಲ್ಲ, ಗಟ್ಟಿ ಚಲೋ ಆಗಿರ್ತದೆ ತಿಕ್ಕ. ಇದು ಹ್ಯಾಟ್ಸನ್ ಮೊಸರು ಎದಕ್ಕಂತಂದ್ರೆ ಏನು ಭೀ ಹುಳಿ ಇರಲ್ಲ, ಹಂಗೆ ಗಟ್ಟಿ ಇರ್ತದೆ, ತಿಕ್ ಇರ್ತದೆ. ಅದಕ್ಕೆ ಅದು ನಂದಿನಿ ಮೊಸರಲ್ಲ ಒಂದು ಸ್ವಲ್ಪ ಹುಳಿ ಇರ್ತದೆ, ಅಂದ್ರೆ ಭಾಳ ಹುಳಿ ಇರ್ತದ. ಸಲಿ ಮಜ್ಜಿಗೆ ಅಂಬರ್ ಮಾಡತ್ತಲ್ಲ ಅದ ಹೊಡಿತೀರ ಅಟ್ಟೆ, ಮಜ್ಜಿಗೆ ಅಂಬರ್ ಮಾಡ್ಲತ್ತಿಲ್ಲ. ಇದು ಸಪ್ಪನ ಬೇಳೆ ಬಿಡ, ಪಾಲಕಕ್ಕೆ ಸಪ್ಪನ ಬೇಳೆ ಮಾಡ್ಲತ್ತಿಲ್ಲ. ಇದಕ್ಕೆ ಮಜ್ಜಿಗೆಗೆ ಖಾಲಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಜೀರಿಗೆ ಸಾಸಿವೆ ಹಾಕಿಸಿಂದ ಇಷ್ಟೇ ಬಗರ್ ಹೊಡಿತೀನಿ, ಅರ್ಶಿಣ ಹಾಕಲ್ಲ. ಹಾಂ ಹಂಗೆ ಹೇಳತ್ತೀರಿ. ಆ ಪಡ್ಡ ಇದು ಮಾಡಿದಾಗ ಹೆಂಗೆ ಮಾಡ್ತೀವಿ ಮೈಸೂರು ಬೋಂಡ ಹಂಗೆ ಹೇಳತ್ತೀನಿ. ನೀ ಕಡಿನೇ ಮಾಡತ್ತೀನಿ ಇಲ್ಲಪ್ಪ, ಆಲ್ರೆಡಿ ಸಾಂಬಾರು ಕುಕ್ಕರ್ ಹಚ್ಚಾರ, ಮತ್ತೆ ಯಾಕೆ ಮಾಡ್ತಾರೆ. ಏನು ಬಿಸಿಲೇ ಮಮ್ಮಿ, ಸ್ವಲ್ಪ ಹೊರಗೆ ಹೋಗಿ ಬಂದೆ, ಮೈಯೆಲ್ಲ ಬೆವ್ರು ಬಿಸಿಲು ತೋರ್ಸ್ಲಕ್ಕೆ ಹೋಗಿದ್ದಾನ ಎಷ್ಟಾಗ್ಯದ ಅಂತ. ಅದಕ್ಕೆ ಫೇಮಸ್ ನಮ್ಮ ಕಲಬುರಗಿ ಬಿಸಿಲಿಗೆ. ಕೇಳಿರ್ಬೇಕು ನೀವು ಕಲಬುರಗಿ ಬಿಸಿಲು ಹೆಂಗಿರ್ತದೆ. ಸೊ ತಡ್ಕ ಕೊಡ್ಲತ್ತಾರ ಮಮ್ಮಿ, ಮಜ್ಜಿಗೆ ತಡ್ಕ ಕೊಡ್ಲತ್ತಾರ. ಸಪ್ಪನ ಬೇಳೆ, ಹಾಂ ಅದು ಸಪ್ಪನ ಬೇಳೆಗೆ ಮಾಡ್ಲತ್ತಾರ ಅವರು. ಈ ಗ್ಯಾಸ್ ಆಫ್ ಮಾಡ್ಯಾರ, ಅದು ಬೇಳೆ ತಿರುಗಬೇಕು, ಅದೇ ಬಗಾರ್ ಹಾಕ್ಲತ್ತಾರ ಈಗ ಅವರು. ಪಲ್ಯರೇ ಇಲ್ಲ ಆಗ್ಯದ, ಗ್ಯಾಸ್ ಆಫ್ ಭೀ ಮಾಡ್ಯಾರ ಅವರು, 2 ಗ್ಯಾಸ್ ಆಫ್ ಮಾಡ್ಯಾರ. ಪಲ್ಯ ರೆಡಿ ಆಗ್ಯದ, ಮತ್ತು ಇದು ಸಾಂಬಾರು ಇದು ಮಾಡ್ತಾರೆ. ಸಪ್ಪನ ಬ್ಯಾಳಿ, ಸೊ ಪಾಲಕ್ ಬ್ಯಾಳಿ ಸಪ್ಪನ ಬ್ಯಾಳಿ ಮಾಡತ್ತಾರ ನಮ್ಮ ಮಮ್ಮಿ. ಇದ್ರೊಳಗೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಪಾಲಕ್ ಒಂದೇ, ಮತ್ತು ಏನಿಲ್ಲ. ಸೊ ಮಮ್ಮಿ ಈ ಥರ ಹಿಂಗೆ ಬಗಾರ್ ಹಾಕೋ ಟೈಮಿಗೆ ಕುಕ್ಕರ್ ತೆಗೆದು ತಿರುಗ್ತಾರೆ ನೋಡ್ರಿ, ಯಾಕಂದ್ರೆ ಜಲ್ದಿನೇ ಆಗ್ತದ. ನಾವು ಭೀ ಹಿಂಗೆ ಮಾಡ್ತೀವಿ. ಸೊ ಇಲ್ಲಿ ಇದು ಭೀ ಗರಂ ಆಗ್ತಾ ಇರ್ತದ, ಹಂಗೆ ಆ ಕಡೆ ಸೈಡಿ ಬ್ಯಾಳಿ ತಿರುಗೋದು ಮುಗ್ದೆ ಹೋಗ್ತದೆ. ಸಡನ್ಲಿ ಬಗಾರ್ ಹಾಕ್ಲಾಕ ಬರ್ತದೆ. ಬಾಳೆ ಹರಿ ಹಂಗೆ ಇದ್ರಲ್ಲೇ ಬರಲ್ಲ ದಪ್ಪದ ಇದು. ಯಾಕೆ ನೀನು ಅದು ಸ್ಟ್ರಾಂಗ್ ಇಲ್ಲ ಅಂದ್ರೆ ಮುದುಕಿ ಆಗಿದಿ. ನಿನಗೆ ಯಾರು ಕೇಳ್ಯಾರ ನಿನಗ ನೀ ಏನು ಮಾಡಿಸ್ಕೊಂಡಿದಿ ಏನಿಲ್ಲ ಅಂತ? ಬರಲ್ಲ ಕೆಂಪು ಇವು ದಪ್ಪವ ತುಂಬ. ತುಳಸಿ ಕೋಮಲ್ ಆ ಇನ್ಸ್ಟಾಗ್ರಾಮ್ದಾಗ ನೋಡ್ಲತ್ತಿ ಅವ್ವ. ಅಂದ್ರೆ ಭೀ ಯಾವ್ದಾರ ಒಂದು ಸಾಂಗ್ ಏನಾರ ಒಂದು ಮಾಡತ್ತಾರ, ಟ್ರೆಂಡ್ ನಡೀತಲ್ಲ, ಮುಗಿತಾನ್ರಿ ಪೂರ್ತಿ ಪ್ಯಾಸೇಜ್. ಇಲ್ಲಿ ಸತ್ಯ ರೀ ಮಮ್ಮಿ ಬೈತಾ ಮಾಡ್ತಾರೆ. ತಿನ್ನಲ್ಲ ಏನಿಲ್ಲ, ಸುಮ್ಮನೆ ಅಷ್ಟೇ ಅರ್ಧನೇ ಕಟ್ ಮಾಡ್ತೀನಿ. ಯಾಕೆ ನೀ ಅಂಜಲ್ಲೇನು ಮಮ್ಮಾಗ? ಸೊ ಇದು ಮುರುಕುಲ್ ಚಲೋ ಇರ್ತಾವ ನೋಡ್ರಿ, ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ನನಗೆ ಇವು. ಸೊ ನಿನ್ನೆ ಮೌಲಿಗೆ ಹೋಗಿದ್ದೆಲ್ಲ ಅಲ್ಲಿಂದ ತಂದೆ ನಾನು ನಿನಗೆ, ಅದು ಲಾಸ್ಟ್ ಬ್ಲಾಗ್ದಾಗ ತೋರಿಸಿನಲ್ಲ ನಾನು. ಸೊ ಈ ಮುರುಕುಲಿಂದ ಭೀ ಒಂದು ಟ್ರೆಂಡ್ ನಡೆದೈತೆ, ಎಲ್ಲ ಹುಣ್ಸಿನ್ಕಾಯಿ ಹುಳಿ ಅದು ಇದು ಡೇಟ್ಸ್ ಎಲ್ಲ ಹಾಕಿಸಿ ಮಿಕ್ಸಿ ಮಾಡಿ ಪೂರ್ತಿ ಇದ್ರ ಹಾಕಿ ತಿನ್ಲತ್ತಿರ. ಅದು ನಾ ಟ್ರೈ ಮಾಡಿಲ್ಲಪ್ಪ, ಎಲ್ಲರೂ ಟ್ರೈ ಮಾಡೋದ್ರಾಗೆ ನೋಡೇ ನನಗೆ ಬೇಸರ ಬಂತು.
ಇದು ಸಣ್ಣ ಬೌಣಿ ನೋಡ್ರಿ ಕ್ಯೂಟ್ ಅವ ಇಂಥ ಭಾಳ ಜಮಾ ಮಾಡ್ಯಾರ ನಮ್ಮ ಮಮ್ಮಿ ಸಣ್ಣ ಸಣ್ಣ ಬಂದು ಹುಡುಕಿ ಇಲ್ಲಿ ಬಿ ಬರ್ತಾಳ ಅಂದೆ ಅಲ್ಲಿ ಇಡ್ಲಿಗೆ ಅನ್ಕೋತ ಸೊ ಇದು ಬಗಾರ್ ಚಲೋ ಕೊಡ್ಬೇಕು ನೋಡ್ರಿ ಎಣ್ಣೆದಾಗ ಚಲೋ ಇವು ಜೀರಿಗೆ ಸಾಸಿವೆ ಎಲ್ಲ ಚಲೋ ಕೆಂಪು ಆಗ್ಬೇಕು ಯಾಕೋ ನನ್ನ ಫೋನ್ ನೋಡ್ರಿ ಹಿಂಗಲತ್ತದ ಸ್ವಲ್ಪ ಹೀಟ್ ಆಲತ್ತದಲ್ಲ ಅದಕ್ಕೆ ಅದು ಮೋರ್ ಲೈಟ್ ಅಂತ ಅನ್ಲತ್ತದ ಗಟ್ಟಿ ಮಾಡಿಲ್ಲ ತಿಳಿ ಮಾಡಿಲ್ಲ ಗಟ್ಟಿ ಪಪ್ಪು ಗತ್ಲೆ ಮಾಡೇಲಿ ಅದೇ ಪಪ್ಪು ಟೇಸ್ಟ್ ಮಾಡಿ ವಾವ್ ಬಂದ್ ಮಾಡಿ ಬಂದ್ ಮಾಡಿ ಊಟ ಮಾಡಿ ಯಾರು ಊಟ ಮಾಡ್ತೀರಿ ಓ ಪಾಪ ಅಮ್ಮ ಇಷ್ಟು ಬೇರೆ ಊರು ಬಿಟ್ಟೈತಿ ನಿಮಗೆ ಇಲ್ಲೂ ಕುಂಕುಮೆ ನೋಡಿ ಹೆಂಗೆ ಗ್ಯಾಸ್ ದಿನ ಸಿಡ್ದಿರ್ ನೋಡ್ರಿ ಎಷ್ಟು ಹೊಲ್ಸ್ ಮಾಡ್ತೀನಿ ಯಾಕಂದ್ರೆ ಜಾಸ್ತಿ ಇಲ್ಲಿ ಗ್ಯಾಸ್ ಹತ್ರ ಇರಕ್ಕೆ ನಾನೀಗ ಈ ಥರ ಇದು ಗರಂ ರೈಸ್ದಾಗ ಸೂಪರ್ ಟೇಸ್ಟ್ ಕೊಡ್ತದೆ ನೋಡ್ರಿ ಸೂಪರ್ ಟೇಸ್ಟ್ ಸೊ ಮಧ್ಯಾಹ್ನ ಟೈಮಿಗೆ ತಿನ್ರಿ ಇದು ಈ ಥರ ಹಿಂಗೆ ಮಾಡ್ಕೊಂಡು ಪಬ್ಬಾ ಯಾಕಿಷ್ಟು ದವಾಸತ್ತದ ದಿನಕ್ಕೆ 2 ಸಲ ಸ್ನಾನ ಮಾಡಿದ್ರೆ ಭೀ ಯಾಕೋ ದಗಿ ಹೋಗಲಾಗ್ಯದ ಹಾಗೆ ಅದು ಫೀಲ್ ಕಮ್ಮಿನೇ ಆಗಲಾಗ್ಯದ ನೋಡ್ರಿ ದಗಿ ಫೀಲಿಂಗ್ ಬೆಳಗ್ಗೆ ಮತ್ತು ಸಂಜೆ ಮಾಡಿದ್ರೆ ಭೀ ಏನು ಯೂಸ್ ಇಲ್ಲ ನಮ್ಮ ಅಪ್ಪನ ಫೋನ್ದಾಗ ನಿಮಗೆ ವ್ಲಾಗ್ ತೋರ್ಸೋಣ ಆ್ಯಕ್ಚುಲಿ ನೋಡ್ಲತ್ತಿದ್ದೆ ಅವಾಗೆ ನಮ್ಮ ಮಮ್ಮಿನ ವ್ಲಾಗ್ದಾಗ ನಮ್ಮ ಮಮ್ಮಿನ ಫೋನ್ದಾಗ ನೋಡ್ಲತ್ತಿದ್ದೆ ಹೆಚ್ಚಿಗೆ ನಾ ವ್ಲಾಗ್ಸ್ನ ನೋಡಲೇ ಅದೇ ಎಡಿಟ್ ಮಾಡೋ ಟೈಮಿಗೆ ನೋಡೋದನ್ನ ಆಮೇಲೆ ಅದು ಬಿಟ್ಟರೆ ನಾ ಹೆಚ್ಚಿಗೆ ನೋಡಲಿ ಸೊ ನೋಟಿಫಿಕೇಶನ್ಸ್ ಇಲ್ಲಿ ಬರ್ತಾವ ಆನ್ ಮಾಡಿದ್ರಲ್ಲ ನೀವು ನೋಟಿಫಿಕೇಶನ್ಸ್ ಇಲ್ಲಿ ಬರ್ತಾವ ನೋಟಿಫಿಕೇಶನ್ ಸೊ ಇಲ್ಲಿ ಅದ ಹಿಯರ್ ಸೊ ನಾವು ಹೆಂಗೆ ಹೋಗಿದ್ದೆವು ಶಾಪಿಂಗಿಗೆ ಅಂತಂದ್ರೆ ನೀವು ನೋಡಿದಿರೋ ಶಾಕ್ ಹತ್ತೀರಿ ಫಸ್ಟ್ ಟೈಮ್ ಅದು ಹಂಗೆ ಹೋಗಿದ್ದು ಆ್ಯಕ್ಚುಲಿ ಅಂಥ ಸಿಚುವೇಶನ್ ನಾವು ನನ್ನ ತಂಗಿ ಇದ್ದೀವಿ ಅಂತಂದ್ರೆ ಆಕೆ ಬರ್ತಿದ್ದೀವಿ ಹೊರಗೆ ಭೀ ಹೆಜ್ಜಿಡಲ್ಲಕ್ಕೆ ಅಂದ್ರೆ ಭೀ ನಾವು ಹೆಜ್ಜಿಡ್ತೀವಿ ಆಯಿಲ್ ನಾಟ್ ಸೋ ಫನಿ ಶಾಪಿಂಗ್ನ ಯಾರೆಲ್ಲ ನೋಡಿಲ್ಲ ನೋಡ್ರಿ 20 ವ್ಯೂಸ್ ಆಗ್ಯಾವ 5 ಲೈಕ್ಸ್ ಆಗ್ಯಾವ ಯಾರೆಲ್ಲ ಲೈಕ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ರಿ ವ್ಲಾಗ್ ಚಲೋ ಐತೆ ನಿನ್ನಿನ ವ್ಲಾಗ್ ಎಲ್ಲ ಶಾಪಿಂಗ್ ಭಾಳ ಅಂದ್ರೆ ಭಾಳ ಅನ್ಎಕ್ಸ್ಪೆಕ್ಟೆಡ್ ಇತ್ತು ಸಡನ್ ಪ್ಲ್ಯಾನ್ ಇತ್ತು ಅದು ಸೊ ಆ್ಯಕ್ಚುಲಿ ನಮಗೆ ಇದು ಬ್ಯಾಗ್ ತೊಗೊಂಬಂದಿತ್ತು ಸೊ ಎದಕ್ಕೆ ಏನು ಅಂತಿಸಿ ಆ ವ್ಲಾಗ್ ನೋಡ್ರಿ ಗೊತ್ತಾಯ್ತು ಇದ್ದವರೆ ಭಾಳ ಅಂದ್ರೆ ಭಾಳ ಖತರ್ನಾಕಿತ್ತು ನನಗೆ ಲಾಸ್ಟಿಗೆ ಈ ಲೆವೆಲಿಗೆ ಅಂತಂದ್ರೆ ಏನು ಕೇಳ್ತೀರಿ ವ್ಲಾಗ್ ನೋಡ್ರಿ ಗೊತ್ತಾಯ್ತು ಮಮ್ಮಿ ಕರ್ಲತ್ತಾರ ಯಾಕೋ ಸೊ ಇದು ನಮ್ಮ ಬೆಡ್ರೂಮ್ ಸೀನ್ರಿ ನೋಡಿ ಈ ಕಡೆ ಹಿಂದಿಂದ ಅದ ನೋಡ್ರಿ ಇದು ಈ ಕಡೆ ಬಾಜುನೇ ನಮ್ಮ ಚಿಕ್ಕ ಇರ್ತಾರ ಸೊ ಇದು ವಿಂಡೋ ಅದ ಒಂದು ಕ್ಲೋಸ್ ಮಾಡಿ ಅದಕ್ಕೆ ಭಾಳ ಅಂದ್ರೆ ಭಾಳ ಬಿಸಿಲು ಬರ್ತದಲ್ಲ ಸೊ ಅದಕ್ಕಂತ ಹಿಂದು ಭೀ ನೋಡ್ರಿ ಈಗ ಯಾರು ಭೀ ಇಲ್ಲ ಹಿಂದಿನ ರೋಡು ಅದಕ್ಕೆ ಇಷ್ಟು ಶಾಂತ ಅದ ಹೊರಗೆ ಐತೆ ನೋಡ್ರಿ ಈಗ ಸಂಜೆ 5 ತನಕ ಯಾರು ಏನು ಆವಾಜ್ ಇರಲ್ಲ ಏನಿರಲ್ಲ ಫುಲ್ ಶಾಂತ ಏನೋ ಚುಟ್ಟಿ ಸಿಕ್ಕ್ಯದ ಬಟ್ ಸ್ಕೂಲ್ ವರ್ಕ್ ಮಾಡ್ಬೇಕಂತ ಕಿಸಿಂದ ಇದು ತಂದೀನಿ ಇನ್ನೂ ತನ ಅದಕ್ಕೆ ಮುಟ್ಟಕ್ಕೆ ರೆಡಿ ಇಲ್ಲ ನಾ ಕರಿಕುಲಮ್ ಅದ ಇನ್ನೂ ತನ ನಾ ಅದಕ್ಕೆ ಮುಟ್ಲಕ್ಕೆ ರೆಡಿ ಇಲ್ಲ ನಿನ್ನೆ ಮಾಡ್ಬೇಕಂದ್ರೆ ಕರಿಕುಲಮ್ ಪ್ರಿಪೇರ್ ಮಾಡ್ಬೇಕಂತ 2-3 ದಿನಲಿಂತ ಅದು ಇಲ್ಲೇ ತಂದಿಟ್ಟಿನಿ ಆಯಿತು ತರ್ತೀನಿ ಇಡ್ತೀನಿ ಅಷ್ಟೇ ತೆಗೆದು ಕಿಸಿ ನಾನು ನೋಡಕ್ಕೆ ಭೀ ರೆಡಿ ಇಲ್ಲ ಅದು ಏನು ಮಾಡ್ಬೇಕು ಎಲ್ಲಿ ನಿಂತದ ಗಬ್ಬೆನೆ ಹಬ್ಬಸ್ಲಕ್ಕಿಲ್ಲ ಭೀ ನಮ್ಗಿನ ಡಬಲ್ ನೀ ಗೊಬ್ಬೆ ಬಿಸಿದ್ ನೋಡಿಗ ಇಲ್ಲಿ ನೀನು ಬುಟ್ಟಿ ನೋಡಿಗ ದಾರದ ಬುಟ್ಟಿ ನೀನು ಗೊಂಡೆ ಹಾಕ್ತಿ ನೋಡು ದಾರಗಳು ನೋಡಿಗ ಹೆಂಗೆ ಮಾಡಿಟ್ಟಿದಿ ಮತ್ತು ಮಾಡು ಸೊ ನಿನ್ನೆ ನಾ ಇದೊಂದು ತೊಗೊಂಡಿದ್ದೆ ನೋಡ್ರಿ L18 ಇದು ಲಿಪ್ ಬಾಮ್ ಅದ ರೆಡ್ ಕಲರ್ ಇತ್ತು ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಬಂತು ಆ್ಯಂಡ್ ಇಟ್ ಈಸ್ ಆಫ್ 215 ಇಲ್ಲೇ ಅವಕಟಿ ನೋಡಿ ಅದ್ರ ಕವರ್ ಹೀಗೆ ತೆಗ್ದಿನ ಜಸ್ಟ್ ಚಲೋ ಅದ ಕಲರ್ ರೆಡ್ ಕಲರ್ ಅದ ಹಚ್ಕೊಂಡಿದ್ದೆ ಚಲೋ ಅದಲ್ಲ ಆ್ಯಕ್ಚುಲಿ ಅದ ನನ್ನ ಬಳಿ ಅದು ಹಳೀದಾಗ್ಯದ ಅದಕ್ಕೆ ಮತ್ತು ಟೂರಿಗೆ ಅದು ಹೋಗ್ಲತ್ತೀವಲ್ಲ ಸೊ ಅದಕ್ಕಂದು ಹೊಸ ತೊಗೊಂಡಿನ
ಕಾಸ್ಮೆಟಿಕ್ಸ್ ನೋಡ್ರಿ ಈಗ ನಂದೇ ವ್ಲಾಗ್ ನೋಡತ್ತಾರ. ವಾವ್, ನಾ ವಾಟರ್ ಪಾರ್ಕಿಗೆ ಹೋಗಿದ್ದೆ ಅಲ್ಲ, 300 ವ್ಯೂಸ್ ಆಗ್ಯಾವ. ವಾವ್, ಲೈಕ್ ಒಂದು ಸ್ವಲ್ಪ ಕಮ್ಮಿನೇ ಅವ, ಲೈಕ್ ಹೆಚ್ಚಿಗಿರಲ್ಲ. ಸೊ ಇದರೇ ನಮ್ಗೆ ಅದು ವ್ಲಾಗ್ ವಾಟರ್ ಪಾರ್ಕಿಗೆ ಹೋಗಿದ್ದೇವಲ್ಲ, ಮಸ್ತ್ ಎಂಟರ್ಟೈನ್ಮೆಂಟ್ ಇತ್ತು ನೋಡ್ರಿ. ಸೊ ಯಾರೆಲ್ಲ ಇನ್ನೂ ನೋಡಿಲ್ಲ ನೋಡ್ರಿ, ಇದು ವ್ಲಾಗ್ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಯದ. ಇತ್ತಲ್ಲಪ್ಪ, ಏನಾಗ್ಯದ ಅದು ಭಾಳ ವರ್ಷಲಿಂದ ಇಟ್ಕೊಂಡಿನಲ್ಲ. ಹ್ಞೂ ಅದು ಕೈ ಏನಾಗ್ಯದ ಬಟ ಗೊತ್ತೇನೋ, ಈಗ ಇದ್ರಾಗ ಬ್ಯಾಸ್ಗಿದಿಂದಾಗ ಇದು ಆತವಲ್ಲ ಫುಲ್ ಇದೆಲ್ಲ ಉಬ್ಬ್ಯದ ಬಟ. ಹೌದಲ್ಲ ರಾತ್ರಿ ಚುಟ್ಟರೆ ಅಂತದೇ. ಹೌದು, ರಾತ್ರಿ 4 ಆಗ್ಯದಪ್ಪ, ಚುಟ್ಟುಲ್ಲತ್ತ. ರಾತ್ರಿ 4ಕ್ಕೆ ತೆಗೆದು ನೋಡ್ಬಿಟ್ಟ, ಇಟ್ಕೊಂಡೀನಿ. ಈಗ ನೋಡಿ ಎಷ್ಟು ಸೌಂತದ ನೋಡ್ಬಿಟ್ಟ ಇದು ಬೊಟ್ಟು. ನೀವು ಒಟ್ಟ ತೆಗೆಲೆ, ನಾವು ಅಟ್ಲೀಸ್ಟ್ ತೆಗೆದು ಇಡ್ತೀವಿ ರಾತ್ರಿಗೆ ಮೊಕ್ಕ ಟೈಮಿಗೆ. ಅದು ನೀವು ಒಟ್ಟ ತೆಗೆಲೆ ಮಮ್ಮಿನಿ. ಸೊ ನಮ್ಮಿ ನೋಡ್ರಿ, ಅದು ಭಾಳ ವರ್ಷಲಿಂತ ಬರಳದಾಗ ಈ ಫಿಂಗರ್ದಾಗ ಇಟ್ಕೊಂಡಿದ್ರು ಅವರು. ಅದಕ್ಕೆ ರಾತ್ರಿ ಭಾಳ ಇದು ಆಗ್ಯದ ಅಂತ ನೋಡ್ರಿ. ಇದು ಉಬ್ಬೇದ ಗೊತ್ತೇ ಅಲ್ಲಕ್ಕಿಲ್ಲ ಈಗ ಎಂತ ಬರೀ ಉಬ್ಬ್ಯದಿಲ್ಲಿ. ಅದಕ್ಕಂತ ಈ ಕಡೆ ಇಟ್ಕೊಂಡ್ರೆ ಈ ಕಡೆ ಇಟ್ಕೊಂಡಿ. ಇದು ಕೈಗೆ ಲೂಸ್ ಅದ ನೋಡ್ರಿ, ಈ ಕೈಗೆ ಲೂಸ್ ಅದ. ಅದಕ್ಕೆ ಸುಮ್ಮನೆ ಇಲ್ಲೇ ಇಡ್ಬೇಕಮ್ಮ. ಕರೆಕ್ಟ್ ತೆಗೆದಿಟ್ರೆ ಹಿಂಗೆ ಆಗಿದೆ. ಎಲ್ಲ ರಾತ್ರಿ ತೆಗ್ದಿಡ್ಬೇಕು, ಏನು ಅನ್ಸಲ್ಲ. ಬೇಡಪ್ಪ. ಸೊ ನಮ್ಮ ಮಮ್ಮಿ ತೊಗೊಂಡಾರ ನೋಡ್ರಿ ಉಂಗುರ. ಅವರು ಭಾಳ ಅಂದ್ರೆ ಭಾಳ ಖರೀದಿ ಮಾಡಿರ್ತಾರ ಅವರು. ಸಸ್ತ ಐತೆ ಬಟ ಬಂಗಾರ ಸಸ್ತಾ ಇದ್ದಾಗ ಒಂದು ನಮ್ಮ ಮಮ್ಮಿ ಚಲೋ ತೊಗೊಂಡಿಟ್ಟಾರ್ರಿ. ಮುಂದೆ ನಮ್ಮ ಮದುವೆ ಬೇಕಾಗ್ತದ ಕೇಸಿಂದ ತೊಗೊಂಡಿಟ್ಟಾರ ಅವರು. ಹೀಗೆ ಚಲೋ ಪ್ಲ್ಯಾನ್ ಮಾಡ್ಯಾರ ಅವರು. ಇಲ್ಲೊಂದದ, ಇದು ಗ್ರೀನ್ ಕಲರ್ ಸ್ಟೋನಿಂದ ಒಂದು ವೈಟ್, ಜಸ್ಟ್ ವೈಟ್ ಅದ, ಸಿಂಪಲ್ ಅದದು. ಮತ್ತು ಇನ್ನೊಂದು ಗ್ರೀನ್ ಅದ. ಡೈಲಿ ವೇರ್ ಸಲಕ್ ಚಲೋ ಅವ ನೋಡ್ರಿ. ಈ ಥರದ್ದು ಹಾಕೋಬೇಕು ಡೈಲಿ ವೇರ್ ಸಲಕ. ಆಪ್ ಅದ್ರ ಮಾತನ್ನಂಗ್ರ ಇಲ್ಲ ಹೇಳತ್ತಿನ ಕ್ಯಾಶುವಲ್ ಹೇಳತ್ತಿನ. ಕರೆಕ್ಟ್. ಮೊದಲಿಂದ ಹಾಕೊಂಡ್ ನೋಡ್ರಿ, ಪೂರ ಸಂಘ ನೋಡ್ರಿ ಬೊಟ್ಟೆ. ಭಾಳ ವರ್ಷಲಿಂದ ಹಾಕೊಂಡಿನಲ್ರಿ. ಒಮ್ಮೆ ನೋಡ್ರಿ ಅದಲ್ಲ ಎಷ್ಟು ಚಲೋ ಇದ್ರೊಳಗಿಲ್ಲ. ಮಮ್ಮಿ 10 ರೂಪೀಸ್ ಕಾಯಿನ್ 5 ರೂಪೀಸ್ ಕಾಯಿನ್ ಜಮಾ ಮಾಡತ್ತಾರ ಅವರು. ಭಾಳ ವರ್ಷಲಿಂತ ಅದ ಇದು ಡೆಬ್ಬಿ. ನಮ್ಮ ಅದು ಕಾಯಿನ್ ಜಮಾ ಆದ್ಮೇಲೆ ಮತ್ತೆ ನಾ ಸೆಮೆಗಳು ತಂದಿಲ್ಲೇನು. ಇದು ನಂದು ಸ್ಕೂಲ್ ವಾಟರ್ ಬಾಟಲ್. ನಾ ಸ್ಕೂಲಿಗೆ ಒಯ್ತಿದ್ದೆ ನಾ ಇದು ವಾಟರ್ ಬಾಟಲ್. ಸೊ ಈಗ ಮನೆಗೆ ತಂದಿಟ್ಟಿನಿ. ಅಲ್ಲೆಲ್ಲ ಇಡ್ಲಿ 2 ತಿಂಗಳಲ್ಲ, ಮತ್ತು ಸುಮ್ಮನೆ 1 ತಿಂಗಳಲ್ಲ ಎಲ್ಲ ಪೇಂಟ್ ಅದ ಎಲ್ಲ ಚಲೋತ್ತಾರ ನಮ್ಮ ಸ್ಕೂಲ್ದಾಗ, ಸ್ಟಾಫ್ ರೂಮ್ದಾಗೆಲ್ಲ. ಸೊ ಅದಕ್ಕಂತ ಎಲ್ಲ ಸಾಮಾನು ತೆಗ್ದೀನಿ. ಮತ್ತು ಎಲ್ಲ ಅಲ್ಲಿ ಇಟ್ರು ಅಂದ್ರೆ ಅದಕ್ಕೆ ಇದು ಮಾಡಿ. ಸೊ ಇದಿತ್ತು ನೋಡ್ರಿ ಇವತ್ತಿನ ಬ್ಲಾಗ್. ನಿಮಗೆ ಇದು ಬ್ಲಾಗ್ ಇಷ್ಟ ಆಗಿತ್ತು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಹಿಂಗೆ ಸಪೋರ್ಟ್ ಮಾಡಿರಿ. ಯಾರೆಲ್ಲ ನನ್ನ ವೀಡಿಯೋಸ್ ಏನೋ ನೋಡ್ಕೊತ ಬಂದಿಲ್ಲ, ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ವೀಡಿಯೋಸ್ ನೋಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಸೊ ಇದು ಅದ ನೋಡ್ರಿ. ನಾವು ಈ ಥರ ಹಿಂಗೆ ಬ್ಯಾಸ್ಗಿದಾಗ ಅದ್ರೊಳಗೆ ಚುಟ್ಟಿದಾಗ ಮನೆಗೆ ಹಿಂಗೆ ಇರ್ತೀನಿ. ಲೇಟ್ ಮಾಡಿ ಹೇಳೋದು, ಲೇಟ್ ಮಾಡಿ ಊಟ ಮಾಡೋದು, ವ್ಲಾಗ್ಸ್ ಮಾಡೋದು, ಲೈಕ್ ಇವೇ ಇರ್ತಾವೆ. ಸೊ ನೆಕ್ಸ್ಟ್ ಈಗ ಟೂರಿಗೆ ಅದು ಹೋಗ್ಬೇಕಲ್ಲತ್ತೀವಿ. ಬಿಸಿಲ್ದಾಗ ಏನು ಹೋಗ್ಬೇಕು ನೋಡ್ರಿ, ಅಂದ್ರೆ ಭೀ ಹೋಲೇಬೇಕಾಗ್ತದಲ್ಲ. ಸೊ ಎಂಜಾಯ್ ಮಾಡ್ಬೇಕು. ಅವಾಗ ಮನೆಗೆ ಎಷ್ಟಂತ ಇರ್ಬೇಕು. ಲೈಫ್ ಅಂದಮೇಲೆ ಎಂಜಾಯ್ ಮಾಡಲೇಬೇಕು, ಮನೆಗೆ ಇರ್ಬೇಕು, ಎಲ್ಲ ಇರ್ತವೆ. ಲೈಫ್ ಅಂದಮೇಲೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊತ ಹೋಗಬೇಕು. ಸೊ ಆಯ್ತು, ಅದಾದ್ಮೇಲೆ ಮೇದಾಗ ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗ್ತಾವೆ. ಸೊ ಮೇ 15ಗೆ ಹೋಗಬೇಕು. ಸೊ ಟ್ರೈನಿಂಗ್ ಅದೆಲ್ಲ ಇರ್ತವೆ. ಹುಡುಗರದು ಸ್ಟಾರ್ಟ್ ಆಗೋದು June 1ಗೆ. ಸೊ June 1 ತನಕ ನಮಗೆ ಟ್ರೈನಿಂಗ್ ಇರ್ತದೆ, ಮತ್ತು ಡೆಮೋಸ್ ಇರ್ತವೆ. ಆ್ಯಕ್ಚುಲಿ ನಮ್ಮ ಸ್ಕೂಲ್ದಾಗ ಅದೊಂದು ಏನಂತಂದ್ರೆ ಡೆಮೋಸ್ ಇರ್ತವೆ. ಸೊ ಅದೊಂದು ಚಲೋ ಅದ. ಹುಡುಗರ ಸಂಗ ಟೀಚರ್ಸ್ ಭೀ ಕಲಿತಾರ, ಎಕ್ಸ್ಪೀರಿಯನ್ಸ್ಡ್ ಆಗ್ತಾರೆ, ನಾಲೆಜ್ ಭೀ ಸಿಗ್ತದೆ, ಸ್ಕಿಲ್ಸ್ ಒಬ್ಬರಿಂದ ಒಬ್ಬರು ಕಲಿತಾರ. ಸೊ ಅದು ಒಂದು ಬೆಸ್ಟ್ ಅದ ನೋಡ್ರಿ ನಮ್ಮ ಸ್ಕೂಲ್ದಾಗ. ಸೊ ಇಷ್ಟಿತ್ತು ನಂದು ಇವತ್ತಿನ ಬ್ಲಾಗ್. ಆಯ್ತು, ಏನೇನು ಟೀಮ್ ನೋಡ್ಕೊತಾ ಕೂಡೋದು, ಸಂಜೆಗೆ ಏನಾರೇ ಅದೇ ವೀಡಿಯೋಸ್ ಮಾಡೋದು, ಶಾರ್ಟ್ಸ್ ರೀಲ್ಸ್ ಅಲಾಗಂತ ಅದು ಅಂತ ಇದು ಅಂತ ಯೋಚನೆ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಕೂಡ್ತೀನಿ. ಆ್ಯಕ್ಚುಲಿ ಒಂದು ಕಂಟೆಂಟ್ ಏನು ಮಾಡ್ತೀನ ಬರ್ದೇ ಇಡ್ತೀನಿ. ಇವತ್ತಿನ ದಿನ ಏನು ಮಾಡಬೇಕು, ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂತ ಕೇಸಿಂದ ಒಂದೊಂದು ಸಲ ಬರೆದಿಡ್ತೀನಿ. ಇಲ್ಲ ಫೋನ್ದಾಗೆ ಟೈಪ್ ಮಾಡ್ಕೊಂಡು ಇಡ್ತೀನಿ. ಅದಕ್ಕೆ ನಂಗೆ ನೆನಪಿರಲ್ಲ, ಸಡನ್ನ ನೆನಪಾಗಲ್ಲ ನನಗೆ. ಸೊ ಒಂದು ಸಲ ಏನಾಗ್ತದೆ, ತಲೆಗೆ ಏನು ಬರ್ತದೆ, ಬ್ಯುಸಿ ಇದ್ದೆ ಅಂತಂದ್ರೆ ಜಲ್ದಿ ಈ ಕಡೆ ವೀಡಿಯೋಸ್ ಭೀ ಹಾಕಿರಲ್ಲ. ಸೊ ಅದಕ್ಕಂತ ಯಾವುದೇ ಒಂದು ಪ್ಲ್ಯಾನ್ ಮಾಡ್ತೀನಿ. ಏನಾರೇ ಲೈಕ್ ಚಟ್ನಿ ಇರಲಿ, ಏನೇ ಇರಲಿ. ಸೊ ಅದಕ್ಕೆ ವ್ಲಾಗ್ ಹಾಕ್ತೀನಿ, ಶಾರ್ಟ್ಸ್ ಹಾಕ್ತೀನಿ. ಸೊ ಅದಕ್ಕೆ ನೀವೇನು ಮಾಡಿರಿ, ಸಪೋರ್ಟ್ ಮಾಡಿರಿ, ವೀಡಿಯೋಸ್ ನೋಡಿರಿ, ಲೈಕ್ ಮಾಡಿರಿ. ಸೊ ಎಲ್ಲರೂ ನೋಡ್ಲತ್ತೀರಿ, ಹಿಂಗೆ ನೋಡಿರಿ, ಬಟ್ ಹಂಗೆ ಲೈಕ್ ಭೀ ಹಾಕಿರಿ, ಸಪೋರ್ಟ್ ಮಾಡಿರಿ. ಚಲೋ ಮುಂದಿನ ಬ್ಲಾಗ್ದಾಗ ಸಿಗ್ತೀನಂತ. ಬಾಯ್, ಟೇಕ್ ಕೇರ್.